ಸರ್ ಇದು ಯಾವ್ದು ಸರ್ ಮಾಡಲ್ ಇದು? 2013 ಮಾಡಲು ಆಂಬಿಷನ್ ವೇರಿಯಂಟ್ ನಿಮ್ಗೆ 3,95,000 ಗೆ ಆಗುತ್ತೆ ಗಾಡಿ. ಓಕೆ, ಸ್ಕೋಡಾ ಇದು. ನೆಕ್ಸ್ಟ್ ಇದು ಯಾನ್ LPG ಪ್ಲಸ್ ಪೆಟ್ರೋಲ್ 12 ಮಾಡಲ್ ಗಾಡಿ ಇದು. 2,60,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ ನೋಡಿ, 2,60,000 ರೂಪಾಯಿಗೆ ಫೈನಲ್ ಆಗುತ್ತೆ ಗಾಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಸ್ಕೋಡಾ ಆಕ್ಟಿವಿಯಾ, ಒಳ್ಳೆ ಪ್ರೀಮಿಯಂ ಗಾಡಿ ಸರ್. 2014 ಮಾಡಲ್ ಥರ್ಡ್ ಓನರ್ ಗಾಡಿ ಇದು. 8,500 ಕೊಡ್ತೀನಿ, ಅದ್ರಲ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಗಾಡಿ. ನೆಗೋಷಿಯಬಲ್ ಇದೆ, ಅದು 8,5 ಲಕ್ಷಕ್ಕೆ ನೆಗೋಷಿಯಬಲ್. ಅದ್ರಲ್ಲೂ ನೆಕ್ಸ್ಟ್ ಬಂತಂದ್ರೆ UP ಹುಡುಕ್ತಾ ಇರ್ತಾರೆ ಗಾಡಿ. ಇದು ಮಾರುತಿ ರಿಟ್ಸು, ಇದು 2012 ಮಾಡಲ್ ಇದು. 3 ಲಕ್ಷಕ್ಕೆ ನಿಮ್ಗೆ NOC ಕೊಡ್ತೀನಿ. KA ಬೇಕಂದ್ರೆ 3,500 ಮಾಡ್ಕೊಡ್ತೀನಿ. 3,500ಗೆಲ್ಲ ನಿಮ್ಗೆ ರಿಟ್ಸ್ ವಿತ್ KA ರಿಜಿಸ್ಟ್ರೇಷನ್ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಹಂಗೆ ಇವ್ರ ಹತ್ರ ಒಳ್ಳೊಳ್ಳೆ ಪ್ರೀಮಿಯಂ ಕಾರ್ಸ್ ಇದೆ. ಸ್ಕೋಡಾ ಆಯ್ತು, ಫೋಕ್ಸ್ ವ್ಯಾಗನ್ ಆಯ್ತು. ಸರ್ ಇದ್ಯಾವ್ದು ಸರ್ ಇದು ಸ್ಕೋಡಾ? ಇದು ಸ್ಕೋಡಾ ಫ್ಯಾಬಿಯಾ 11 ಮಾಡಲ್ ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್. ನಿಮ್ಗೆ ಆಂಬಿಷನ್ ಕ್ಲಾಸಿಕ್ ಬರುತ್ತೆ ಇದು. ಇದು 2,85,000 ಗೆ ಫೈನಲ್ ಆಗುತ್ತೆ. 2,85,000 ಫೈನಲ್ ಆಗ್ತಾ ಇದೆ. ಇದು ನೋಡಿ, ಇನ್ನೊಂದು ಇದೆ, ಒಂದು ಸಿಡಾನ್ ಪ್ರೀಮಿಯಂ ಕಾರ್, ಫೋಕ್ಸ್ ವ್ಯಾಗನ್. ಇದು ಒಳ್ಳೆ ಬ್ರ್ಯಾಂಡ್ ಗಾಡಿ ಇದು ಮಾತ್ರ. ಸರ್ ಇದ್ಯಾವ್ದು ಸರ್ ಇದು? ವೋಕ್ಸ್ವ್ಯಾಗನ್ ಜೆಟ್ಟಾ 13 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದು. ಕಂಫರ್ಟ್ ಲೈನ್. ಇದು 6,75,000 ಗೆ ಆಗುತ್ತೆ. 6,75,000 ಗೆಲ್ಲ ಒಳ್ಳೆ ಗಾಡಿ ಸಿಗ್ತಾ ಇದೆ ನೋಡಿ ನಿಮ್ಗೆ. ಒಳ್ಳೆ ಸಿಡಾನ್ ಗಾಡಿ, ಅದು ಪ್ರೀಮಿಯಂ ಫೋಕ್ಸ್ ವ್ಯಾಗನ್. ಹಾಯ್, ಹೆಲೋ, ನಮಸ್ಕಾರ ಕರ್ನಾಟಕ. ಎಲ್ರು ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ನೀವ್ ಹೇಗಿದ್ದೀರಾ? ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇದೀನಿ. ಸೊ ಮನುಷ್ಯ ಅಂದ್ಮೇಲೆ ಒಂದು ಆಸೆ ಇರುತ್ತೆ, ಸೈಕಲ್ ತಗೊಬೇಕು ಅಂತ ಇರುತ್ತೆ. ಸೈಕಲ್ ತಗೊಂಡ್ಮೇಲೆ ನೆಕ್ಸ್ಟ್ ಗಾಡಿ ತಗೊಬೇಕು ಅಂತ ಇರುತ್ತೆ. ಗಾಡಿ ತಗೊಂಡಾದ್ಮೇಲೆ ನೆಕ್ಸ್ಟ್ ಕಾರ್ ಅಂತ ಬರುತ್ತೆ. ಕಾರ್ ಅಂತ ಬಂದಾಗ ಅದು ಮುಖ್ಯವಾಗಿ ಮನೆಗೆ, ಫ್ಯಾಮಿಲಿಗೆ ಅಂತಾನೆ ಇರುತ್ತೆ. ಸೊ ಫ್ಯಾಮಿಲಿಗೆ ಗಾಡಿ ತಗೊಬೇಕು ಅಂತ ಬಂದಾಗ ಎಲ್ಲಾರು ಹೊಸ ಕಾರ್ ತಗೊಳೋದಕ್ಕಾಗಲ್ಲ. ಕೆಲವೊಬ್ರು ರಿಫರ್ಬಿಶ್ಡ್ ಅಥವಾ ಪ್ರೀ ಓನ್ಡ್ ಕಾರ್ಸ್ ನ ನೋಡ್ತಾ ಇರ್ತಾರೆ. ಸೊ ಪ್ರೀ ಓನ್ಡ್ ಕಾರ್ಸ್ ನ ಅಂತ ನೋಡಿದಾಗ ಅವ್ರಿಗೆ ತುಂಬಾ ತಲೆಯಲ್ಲಿ ಆಪ್ಷನ್ಸ್ ಬರುತ್ತೆ. ಗಾಡಿ ಕಂಡೀಷನ್ ಹೇಗಿದೆ, ಗಾಡಿ ಮೇಲೆ ಮೇಂಟೆನೆನ್ಸ್ ಆಗಿದೆಯಾ ಅಥವಾ ಸರ್ವಿಸ್ ರೆಕಾರ್ಡ್ ಇದೆಯಾ, ಈ ತರ ತುಂಬಾ ಎಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ ಅವ್ರಿಗೆ. ಸೊ ಹಾಗಾಗಿ ಅದನ್ನೆಲ್ಲ ಅವರು ಮೀರಿ ಒಂದು ಒಳ್ಳೆ ಕಾರ್ ತಗೊಬೇಕು ಅಂದ್ರೆ ಅವರು ಒಳ್ಳೆ ಪ್ರೀ ಓನ್ಡ್ ಕಾರ್ ಶೋರೂಮ್ ನ ನೋಡ್ಬೇಕು. ಅಂತ ಪ್ರೀ ಓನ್ಡ್ ಕಾರ್ ಶೋರೂಮ್ ಅಂತ ಬಂದಾಗ ಫಸ್ಟ್ ಬರೋದು ತಮ್ಮ ತಲೆಗೆ ಬರೋದು IND ಮೋಟಾರ್ಸ್ ಅಂತ. ಸೊ IND ಮೋಟಾರ್ಸ್ ಬಗ್ಗೆ ತಿಳ್ಸ್ಕೊಳಕ್ಕೆ ನಮ್ ಜೊತೆ ರಿಯಾನ್ ಸರ್ ಇದಾರೆ. ಸೊ ಅವರೇ ನಮ್ಗೆ ಕಾರ್ಗಳ ಬಗ್ಗೆ ಮತ್ತೆ ಈ ಶೋರೂಮ್ ಎಲ್ಲಿ ಬರುತ್ತೆ ಅನ್ನೋ ಲೊಕೇಶನ್ ನ ಕಂಪ್ಲೀಟ್ ಆಗಿ ತಿಳಿಸ್ತಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಮೊದಲನೇದಾಗಿ ಈ ಶೋರೂಮ್ ಎಲ್ಲಿ ಬರುತ್ತೆ ಅಂತ ತಿಳಿಸ್ಕೊಡಿ ಸರ್. ಇದು ಅಕ್ಷಯನಗರ್ ಬನ್ನರ್ಘಟ್ಟ. ನಿಮ್ಗೆ ಆಲ್ಮೋಸ್ಟ್ ಮೀನಾಕ್ಷಿ ಮಾಲ್ ಹಿಂಭಾಗ ಬ್ಯಾಕ್ ಸೈಡ್ ಬರುತ್ತೆ. ನಿಮ್ಗೆ ಲೊಕೇಶನ್ ಗೊತ್ತಾಗಿಲ್ಲ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿ, ಕೊಟ್ಟಿರೋ ನಂಬರ್ಗೆ ಲೊಕೇಶನ್ ಕಳ್ಸಿಕೊಡ್ತೀನಿ ನಿಮ್ಗೆ. ಸೊ ಕೊಟ್ಟಿರೋ ನಂಬರ್ಗೆ ಅವ್ರನ್ನ ಜಸ್ಟ್ ನಿಮ್ಗೆ ಒಂದು ಹಾಯ್ ಅಂತ ಪಿಂಗ್ ಮಾಡಿದ್ರೆ ಅವ್ರು ನಿಮ್ಗೆ ಲೊಕೇಶನ್ ತಳ್ಸ್ಕೊಡ್ತಾರೆ. ಮೊದಲನೇದಾಗಿ ಇವ್ರ ಹತ್ರ ಯಾವ ಕಾರ್ಸ್ ಇದೆ ಅಂತ ತಿಳ್ಕೊಳ್ಳೋದು. ಸರ್ ನಿಮ್ಮ ಹತ್ರ ಯಾವ ಕಾರ್ಸ್ ಇದೆ ಸರ್? ಆಲ್ಮೋಸ್ಟ್ ನಿಮ್ಗೆ ಲೋ ಬಜೆಟ್ ಇಂದ ಹೈ ಬಜೆಟ್ ತನಕ ಗಾಡಿ ಇದೆ. ಲಕ್ಸುರಿಯಸ್ ವೆಹಿಕಲ್ ಇದೆ. ಕಲಿಯಕ್ ನೋಡ್ತಾ ಇರ್ತಾರೆ ಕಸ್ಟಮರ್ಸ್. ಆಲ್ಮೋಸ್ಟ್ ಎಲ್ಲ ತರ ನಮ್ ತರ ಕಾರ್ ಸಿಗ್ಬಿಡುತ್ತೆ, ಕ್ವಾಲಿಟಿ ಕಾರ್ಸ್. ಒಳ್ಳೆ ಕಂಡೀಷನ್ ಇರೋ ಕಾರ್ಸ್ ಇವ್ರ ಹತ್ರ ಎಲ್ಲ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸೊ ಈಗ ನಾನೇ ನೋಡ್ತಾ ಇದ್ದೀನಿ, ನಾನು ಸುತ್ತ ಇರೋ ಕಾರ್ಸ್ ಗಳೆಲ್ಲ ಒಳ್ಳೆ ಕಂಡೀಷನ್ ಅಲ್ಲಿ ಇರೋದು, ಮತ್ತೆ ಒಳ್ಳೆ ಸರ್ವಿಸ್ ರೆಕಾರ್ಡ್ ಇರೋಂಥದ್ದು, ಮತ್ತೆ ಒಳ್ಳೆ ಮಿಂಟ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿರೋಂಥ ಕಾರ್ಸ್ ಗಳು ಇವೆಲ್ಲಾನು. ಸೊ ಮೊದಲನೇದಾಗಿ ಒಂದೊಂದೇ ಕಾರ್ಗಳ ಬಗ್ಗೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಮತ್ತೆ ಯಾಕೆ ತಡ, ವೆಯ್ಟ್ ಮಾಡ್ಬೇಡಿ, ಬನ್ನಿ ಹೋಗೋದು. ಸೊ ಮೊದಲನೇದಾಗಿ ಯಾವ ಕಾರ್ಸ್ ಇದೆ ಇದು? ಇದು ರೆನಾಲ್ಟ್ ಡಸ್ಟರ್ 2014 ಮಾಡಲ್ RX ಟಾಪ್ ಅಂಡ್ 110 PS ಬರುತ್ತೆ ನಿಮ್ಗೆ. ಇದು 5,25,000 ಗೆ ಕೊಡ್ತೀನಿ, 3 years ವಾರಂಟಿ ಸಮೇತ ಕೊಡ್ತೀನಿ. ಓಕೆ ನೋಡಿ, ಪ್ರತಿಯೊಂದು ಗಾಡಿಗೂ 3 years ವಾರಂಟಿ ಸಿಗುತ್ತೆ ನೋಡಿ. ಎಲ್ಲಾ ಗಾಡಿಗೂ 3 years ವಾರಂಟಿ ಕೊಡ್ತಾ ಇದಾರೆ. ಸೊ ಯಾವ್ದೇ ಪ್ರೀ ಓನ್ಡ್ ಕಾರ್ ಶೋರೂಮ್ ಹೋದ್ರು ಯಾರು 3 years ತನಕ ಕೊಡಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ 1 year ಕೊಡ್ತಾರೆ, ಇಲ್ಲ 6 months ಕೊಡ್ತಾರೆ. ಸೊ IND ಮೋಟಾರ್ಸ್ ಬಂದ್ರೆ ನಿಮ್ಗೆ 3 years ವಾರಂಟಿ ಕೊಡ್ತಾ ಇದಾರೆ. ಅದನ್ನು ಒಳ್ಳೊಳ್ಳೆ ಪ್ರೀಮಿಯಂ ಕಾರ್ಸ್ ನೋಡ್ತಾ ಇರ್ಬೋದು. ಒಂದು ಹ್ಯಾಚ್ ಬ್ಯಾಗ್ ಆಗಿರ್ಲಿ, ಸಿಡಾನ್ ಆಗಿರ್ಲಿ, SUV ಆಗಿರ್ಲಿ, ಅದು ಪ್ರೀಮಿಯಂ ಲಕ್ಸುರಿ ಲೈನ್ಸ್ ಅಲ್ಲಿ ಇವ್ರ ಹತ್ರ ಕಾರ್ಸ್ ಗಳು ಇದಾವೆ. Audi, BMW ಈ ತರ ದೊಡ್ಡ ದೊಡ್ಡ ಕಾರ್ಸ್ ಇದಾವೆ. ಸರ್ ನೆಕ್ಸ್ಟ್ ಯಾವ ಕಾರ್ ಸರ್ ತೋರಿಸ್ತಾ ಇರೋದು? ನೆಕ್ಸ್ಟ್ ಇದು ಸ್ಕೋಡಾ ರಾಪಿಡೋ 2013 ಮಾಡಲ್ ಡೀಸೆಲ್ ಗಾಡಿ, ಆಂಬಿಷನ್ ಪ್ಲಸ್ ಗಾಡಿ ಇದು. ಓಕೆ, ಇದು ಒಂದು 395 ಆಗುತ್ತೆ. ಇದು 395 ಎಲ್ಲ ಆಗುತ್ತೆ. ಸರ್ ಇದು ಎಷ್ಟು ಓಡಿದೆ ಸರ್ ಈ ಗಾಡಿ? ಇದು 72,000 ಸಮಥಿಂಗ್ ಡ್ರೈವನ್ ಆಗಿದೆ. 72,000 ಓಡಿದೆ. ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ನೋಡಕ್ಕೆ. ಎಲ್ಲೂ ಒಂದ್ ಸ್ವಲ್ಪ ಸ್ಕ್ರಾಚಸ್ ಆಗ್ಲಿ, ಅಂತ ಎಲ್ಲೋ ಡ್ಯಾಮೇಜ್ ಆಗಿದೆ ಆತರ ಏನು ಕಾಣಿಸಲ್ಲ. ಗಾಡಿ ಮಾತ್ರ ಒಳ್ಳೆ ಮಿಂಟ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಇವ್ರ ಹತ್ರ ಬರೋ ಕಾರ್ಸ್ ಎಲ್ಲ ಒಳ್ಳೊಳ್ಳೆ ಕಂಡೀಷನ್ ಇದೆ ಕಾರ್ಸ್ ಬರುತ್ತೆ. ಸದ್ಯಕ್ಕೆ ನೋಡ್ತಾರೆ ನೀವೇ ಆಸ್ ಇಟ್ ಈಸ್ ಗಾಡಿಗಳೇ ಇದು. ಟೈಮ್ಗೆ ಕ್ಲೀನ್ ಪಾಲಿಶ್, ರಿಫರ್ಬ್, ಜನರಲ್ ಚೆಕಪ್, 3 years ವಾರಂಟಿ ಎಲ್ಲ ಮಾಡಿಸ್ಕೊಡ್ತೀವಿ. ಸೊ ಓಕೆ ಸರ್, ಇದು ಯಾವ್ದು ಸರ್ ಗಾಡಿ ಇದು? ಇದು ಹುಂಡೈ ಯಾನ್ LPG ಪ್ಲಸ್ ಪೆಟ್ರೋಲ್ ಬರುತ್ತೆ ಗಾಡಿ ಇದು. ಸೆಕೆಂಡ್ ಓನರ್ ಮೇಂಟೈನ್ ಆಗಿರೋದು. ಗಾಡಿ ಎಲ್ಲ ಜೆನ್ಯೂನ್ ಇದೆ. ಗಾಡಿಯಲ್ಲಿ ಯಾವ್ದು ಆಕ್ಸಿಡೆಂಟ್, ಯಾವ್ದು ಏನ್ ಸ್ಕ್ರಾಚಸ್ ಗಳು ನೀವು ನೋಡ್ತಾ ಇರ್ಬೋದು ಹೆಂಗಿದೆ ಗಾಡಿ ಅಂತ. ಇದ್ರಲ್ಲಿ ಫೀಚರ್ಸ್ ಬೇಕಂದ್ರೆ ನಿಮ್ಗೆ
ಆಲ್ಮೋಸ್ಟ್ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸ್ಟೇರಿಂಗ್ ಮೋಡ್, ಆಟೋ ಕಂಟ್ರೋಲ್ಸ್, AC, ಮ್ಯೂಸಿಕ್ ಸಿಸ್ಟಮ್, ರೇರ್ ವೈಪರ್ ಎಲ್ಲ ಬರುತ್ತೆ ನಿಮ್ಗೆ. ಓಕೆ. ಅಂದ್ ಹೇಳ್ಬೇಕಂದ್ರೆ ಒಂದ್ ಒಳ್ಳೆ ಪ್ರೀಮಿಯಂ ಕಾರು ಒಳ್ಳೆ ಕಮ್ಮಿ ಬಡ್ಜೆಟ್ ಅಲ್ಲಿ ಸಿಗ್ತಾ ಇದೆ ಸರ್. ಇದ್ರದ್ದು ಕಲಿಯಕ್ಕೆ ಲರ್ನರ್ಸ್ ಗೆ ಬೆಸ್ಟ್ ಗಾಡಿ ಇದು. ಓಕೆ, ಇದ್ರದ್ದು ಏನಿದೆ ಸರ್ ಪ್ರೈಸ್? ಇದು 2,60,000 ಗೆ ಫೈನಲ್ ಆಗುತ್ತೆ. 2,60,000 ಗೆ ಫೈನಲ್ ಮಾಡ್ತಾರಂತೆ. ಸೊ ನೋಡ್ತಾ ಇರ್ಬೋದು, ಒಳ್ಳೆ ಕಂಡೀಷನ್ ಅಲ್ಲಿ ಗಾಡಿ ಮಾತ್ರ ನೋಡ್ತಾ ಇರ್ಬೋದು. ಅಂಡ್ ಇದೊಂಥರ ಹಿಂಗೆ ಅಂದ್ರೆ ಪಾಕೆಟ್ ರಾಕೆಟ್ ಇದ್ದಂಗೆ, ಚಿಕ್ಕದಾಗಿದ್ರು ಕಾಂಪ್ಯಾಕ್ಟ್ ಆಗಿದ್ರು ಸಿಟಿಲಿ ಓಡಾಡ್ಸ್ಕೊಳಕ್ಕೆ ಒಳ್ಳೆ ಗಾಡಿ. ಅಂಡ್ ಪೆಟ್ರೋಲ್ ಪ್ಲಸ್ LPG ಇದೆ. ಅಂಡ್ ಅದು ಈಗಿನ ಇದಕ್ಕೆ ತುಂಬಾ ಅಂದ್ರೆ ತುಂಬಾ ಏನಂತಾರೆ ಎಕನಾಮಿಕ್ ಫ್ರೀ ಇದು. ಸೊ ನೆಕ್ಸ್ಟ್ ಯಾಕೆ ಸರ್ ತೋರಿಸ್ತಾ ಇರೋದು? ಇದು ಫೋರ್ಡ್ ಫಿಯೆಸ್ಟಾ ಬರುತ್ತೆ ನಿಮ್ಗೆ. 2009 ಮಾಡಲ್ 1.6 ಗಾಡಿ ಇದು. ಇದು ಆಲ್ಮೋಸ್ಟ್ ಟಾಪ್ ಎಂಡೇ ಬರುತ್ತೆ ನಿಮ್ಗೆ. ಈ ಗಾಡಿ ಮಾರ್ಕೆಟ್ ಅಲ್ಲಿ ಈ ಪ್ರೈಸ್ ಅಲ್ಲಿ ಎಲ್ಲೂ ಸಿಗಲ್ಲ ನಿಮ್ಗೆ. ಸೊ ಓಕೆ, ಎಷ್ಟಿದೆ ಸರ್ ಇದು? 9 ಮಾಡಲ್ 1,90,000 ಗೆ ಬರ್ತೀನಿ ಗಾಡಿ. 1,90,000 ಗೆ ಸರ್, ತುಂಬಾ ಅಂದ್ರೆ ತುಂಬಾ ಕಮ್ಮಿ ಪ್ರೈಸ್ ಆಯ್ತು. ಯಾಕಂದ್ರೆ ನಾನೇ ನೋಡ್ದಂಗೆ ಬೇರೆ ಕಡೆ ಈ ಗಾಡಿನ ಮಿನಿಮಮ್ 2.5 ಅಬೋ ಯಾರು ಕೊಡೋದೇ ಇಲ್ಲ. ಅಂಡ್ ಅದ್ರಲ್ಲೂ ಈ ಗಾಡಿ 1,90,000 ಸಿಗ್ತಾ ಇದೆ. ಅದು ಟಾಪ್ ಎಂಡ್ ಅಂತ ಹೇಳ್ತಾ ಇದಾರೆ ಸರ್. ಇದ್ರ ಫೀಚರ್ಸ್ ಏನೇನಿದೆ ಸರ್? ಈ ಗಾಡಿ ಆಲ್ಮೋಸ್ಟ್ ನಿಮ್ಗೆ ABS, ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಇದು ಸ್ಟೇರಿಂಗ್ ಮೋಡ್, ಆಟೋ ಕಂಟ್ರೋಲ್ಸ್, AC, ಮ್ಯೂಸಿಕ್ ಸಿಸ್ಟಮ್ ಪ್ರತಿ ಒಂದು ಬರುತ್ತೆ. ಎಲ್ಲ ಫೀಚರ್ಸ್ ಇದೆ. ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಬ್ಲಾಕ್ ಇದ್ರು ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಗೊತ್ತಾಗ್ಬಿಡುತ್ತೆ. ಬ್ಲಾಕ್ ಇದೆ, ಸ್ಕ್ರಾಚಸ್ ಆಯ್ತು, ಡೆಂಟ್ ಆಯ್ತು, ಏನೇ ಇದ್ರು ಒಂದ್ ಡೆಂಟ್ ಇಲ್ಲ, ಏನಿಲ್ಲ. ಗಾಡಿ ಮಾತ್ರ ಒಳ್ಳೆ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಅಂಡ್ ಇದ್ರದ್ದೆಲ್ಲ ಸರ್ವಿಸ್ ರೆಕಾರ್ಡ್ಸ್ ಎಲ್ಲ ಇದೆ ಅಲ್ಲ ಸರ್? ಎಲ್ಲಾದ್ರದ್ದು ಸರ್ವಿಸ್ ರೆಕಾರ್ಡ್ಸ್ ಇದೆ. ವಿತ್ 3 years ವ್ಯಾರಂಟಿ ಕೊಡ್ತಾ ಇದಾರೆ. ಸೊ ನೋಡ್ತಾ ಇರ್ಬೋದು, ಒಳ್ಳೊಳ್ಳೆ ಕಂಡೀಷನ್ಸ್ ಕಾರ್ಸ್ ಇದಾವೆ ಸರ್. ನೆಕ್ಸ್ಟ್ ಯಾವ ಕಾರ್ ಸರ್ ತೋರಿಸ್ತಾ ಇರೋದು? ಇದು ಸ್ಕೋಡಾ ಆಕ್ಟೋವಿಯಾ 2014 ಮಾಡಲ್ 3rd ಓನರ್ ಗಾಡಿ ಇದು. ಇದು ಎಲಿಗೆನ್ಸ್ ಟಾಪ್ ಎಂಡ್ ಬರುತ್ತೆ ಇದು ನಿಮ್ಗೆ. ಓಕೆ, ಟಾಪ್ ಎಂಡ್ ಇದು ಸರ್. ಇದ್ರದ್ದು ಏನಿದೆ ಸರ್ ಪ್ರೈಸ್? ಇದು ನಿಮ್ಗೆ 8.5 ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್. ಮತ್ತೆ ಇದ್ರದ್ದು ಫೀಚರ್ಸ್ ಅಂತ ಬಂತಂದ್ರೆ ಏನಿದೆ? ಫೀಚರ್ಸ್ ನಿಮ್ಗೆ ABS, ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲೈ ವೀಲ್ಸ್, ಡಿಫಾಗರ್, ಸ್ಟೇರಿಂಗ್ ಮೋಡ್, ಆಟೋ ಕಂಟ್ರೋಲ್ಸ್, AC, ಮ್ಯೂಸಿಕ್ ಸಿಸ್ಟಮ್, ಅಡ್ಜಸ್ಟಬಲ್ ಸೀಟ್ಸ್, ಎವ್ರಿಥಿಂಗ್ ಬರುತ್ತೆ. ಓಕೆ, ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ಸ್ ಇದೆ ಕಂಪ್ಲೀಟ್ ಆಗಿ. ಎವ್ರಿಥಿಂಗ್ ಎಲಿಗೆನ್ಸ್ ಟಾಪ್ ಎಂಡ್ ವೆಹಿಕಲ್ ಇದು. ಫುಲ್ಲಿ ಲೋಡೆಡ್ ಗನ್ನು. ನೋಡ್ತಾ ಇರಬಹುದು, ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ನೀವು ಹಿಂದೆ ಮುಂದೆ ನೋಡಪ್ಪ ಯೋಚನೆ ಮಾಡಕ್ ಹೋಗ್ಬಿಡಿ, ಬಂದ್ ತಗೊಂಬೋದು ಸುಮ್ನೆ ಕಣ್ಣು ಮುಚ್ಕೊಂಡು. ಯಾಕಂದ್ರೆ ಅಷ್ಟು ಕಂಡೀಷನ್ ಅಲ್ಲಿ ಇದೆ ಗಾಡಿಗಳು ಮಾತ್ರ. ಇದು ಯಾವ್ದು ಸರ್ ಮಾಡಲ್? ಇದು ಮಾರುತಿ ರಿಟ್ಸು 2011 ಮಾಡಲು. VXI ಆಪ್ಷನಲ್ ಬರುತ್ತೆ ನಿಮ್ಗೆ ಗಾಡಿ. ಅದನ್ನು ಪೆಟ್ರೋಲ್ ವೇರಿಯಂಟ್. ಚೆನ್ನಾಗಿ ಮೇಂಟೈನ್ ಮಾಡವ್ರೆ. 52,000 ಸಮಥಿಂಗ್ ಡ್ರೈವನ್ ಆಗಿದೆ ಗಾಡಿ. ಓಕೆ, ನೋಡ್ತಾ ಇರ್ಬೋದು, ನಂಬರ್ ಪ್ಲೇಟ್ UP ಇದೆ ಸರ್. ಇದನ್ನ ನಮ್ಗೆ ಕರ್ನಾಟಕ ಟ್ರಾನ್ಸ್ಫರ್ ಮಾಡ್ಸಕ್ಕಾದ್ರೆ ಎಷ್ಟಾಗುತ್ತೆ? ಕರ್ನಾಟಕ ಬೇಕಂದ್ರೆ 3,45,000 ಗೆ ಕೊಡ್ತೀನಿ. NOC ಬೇಕಂದ್ರೆ 2,95,000 ಗೆ ಕೊಡ್ತೀನಿ ಗಾಡಿ. ಓಕೆ, ನೋಡ್ತಾ ಇರ್ಬೋದು, ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಈ ತರ ಒಳ್ಳೆ ಗಾಡಿ ರಿಟ್ಸ್ ನ ಅಂತೂ ಯಾರು ಕೊಡಲ್ಲ. 4 lakhs ಅಬೋನೆ ಯಾರೇ ಕೋಟ್ ಮಾಡಿದ್ರು ಇಷ್ಟು ಕಮ್ಮಿಗೆ ಯಾರು ಕೋಟ್ ಮಾಡಲ್ಲ. ನೋಡ್ತಾ ಇರ್ಬೋದು, ಒಳ್ಳೆ ಕಂಡೀಷನ್ ಇದೆ ಗಾಡಿನು. ಅದು VXI ಬೇರೆ ಸರ್. ನೆಕ್ಸ್ಟ್ ಯಾವ ಗಾಡಿ ಸರ್ ತೋರಿಸ್ತಾ ಇರೋದು? ಇದು ನಿಸಾನ್ ಸನಿ 2013 ಮಾಡಲ್ ಗಾಡಿ ಇದು. ಆಲ್ಮೋಸ್ಟ್ ಟಾಪ್ ಎಂಡೇ ಬರುತ್ತೆ ಈ ಗಾಡಿಯಲ್ಲಿ ನಿಮ್ಗೆ. ಇದು ನಿಮ್ಗೆ 3,80,000 ಗೆ ಆಗುತ್ತೆ. 3,80,000 ಗೆ ಸರ್. ಇದ್ರಲ್ಲಿ ಫೀಚರ್ಸ್ ಅಂತ ಬಂತಂದ್ರೆ ಏನೇನಿದೆ ಸರ್? ABS, ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲೈ ವೀಲ್ಸ್, ಡಿಫಾಗರ್, ಸ್ಟೇರಿಂಗ್, ಆಟೋ ಕಂಟ್ರೋಲ್ಸ್, AC, ಮ್ಯೂಸಿಕ್ ಸಿಸ್ಟಮ್ ಪ್ರತಿ ಒಂದು ಬರುತ್ತೆ. ಅಂಡ್ ಇದೆಷ್ಟು ಓಡಿದೆ ಸರ್ ಇದು? ಇದು 78 ಸಮಥಿಂಗ್ ಡ್ರೈವನ್ ಆಗಿದೆ. 78,000 ಓಡಿದೆ ಗಾಡಿ. ಸ್ಕೋಡಾ ಯಾವ ಮಾಡೆಲ್ ಸರ್ ಇದು? ಸ್ಕೋಡಾ ಫ್ಯಾಬಿಯಾ ಇದು 2011 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು. ಓಕೆ, ಆಲ್ಮೋಸ್ಟ್ 72,000 ಸಮಥಿಂಗ್ ಡ್ರೈವನ್ ಆಗಿದೆ ಗಾಡಿ. ಓಕೆ, ಪೆಟ್ರೋಲ್ ವೇರಿಯಂಟ್. ಆಂಬಿಷನ್ ಕ್ಲಾಸಿಕ್ ವೇರಿಯಂಟ್ ಬರುತ್ತೆ ಇದು. ಓಕೆ, ಸೊ ಇದರಲ್ಲಿ ಫೀಚರ್ಸ್ ಏನೇನಿದೆ ಸರ್? ಆಲ್ಮೋಸ್ಟ್ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್, ಅಡ್ಜಸ್ಟಬಲ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC, ಅಡ್ಜಸ್ಟಬಲ್ ಸೀಟ್ಸ್, ರೇರ್ ವೈಪರ್. ಸೊ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು? 2,85,000 ಗೆ ಆಗುತ್ತೆ ಗಾಡಿ. ಸೊ 2,85,000 ಗೆ ಒಂದು ಸ್ಕೋಡಾ ಕಾರ್ ಅಂತೂ ಅದು. ಯಾಕಂದ್ರೆ ಸ್ಕೋಡಾ ಅಂದ್ರೆ ಒಂದು ಪ್ರೀಮಿಯಂ ಬ್ರ್ಯಾಂಡ್ ಅಂತಾರೆ. ಹೌದು, ಅಷ್ಟು ಕಮ್ಮಿ ಪ್ರೈಸ್ ಗೆ ಸಿಗ್ತಾ ಇದೆ ನಿಮ್ಗೆ ಇಲ್ಲಿ. ನಿಮ್ಗೆ ಎಲ್ಲಿ ಬರ್ಬೇಕು ಅಂತ ಇವಾಗ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ. IND ಮೋಟಾರ್ಸ್ ಬರ್ಬೇಕು. ಇಷ್ಟು ಒಳ್ಳೊಳ್ಳೆ ಪ್ರೀಮಿಯಂ ಬ್ರಾಂಡೆಡ್ ಕಾರ್ಸ್ ಗಳನ್ನ ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಅಂಡ್ ಒಳ್ಳೆ ಮೇಂಟೈನ್ ಕಂಡೀಷನ್ ಇರೋ ಗಾಡಿಗಳನ್ನ ನಿಮ್ಗೆ ಬೇಕಂದ್ರೆ ಎಲ್ಲಿ ಬರ್ಬೇಕು ಅಂತ ಗೊತ್ತಾಗಿರುತ್ತೆ ಸರ್. ನೆಕ್ಸ್ಟ್ ಯಾವ ಗಾಡಿ ಸರ್ ತೋರಿಸ್ತಾರೆ? ನಿಸಾನ್ ಮೈಕ್ರಾ 2011 ಮಾಡಲ್ ಇದು. ಸೆಕೆಂಡ್ ಓನರ್ ವೆಹಿಕಲ್. ಇದನ್ನು ಮಿಡ್ ವೇರಿಯಂಟ್ ಬರುತ್ತೆ ಗಾಡಿ ಇದು. ಓಕೆ, ಆಲ್ಮೋಸ್ಟ್ ಇದು ಪ್ರೈಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಕಂಪ್ಯಾರಿಸನ್ ಮಾಡಕ್ ಆಗಿಲ್ಲ. ಓಕೆ, 2,75,000 ಗೆ ಆಗುತ್ತೆ ಗಾಡಿ. 2,75,000 ಗೆ. ಸೊ ನಮ್ಮ ವ್ಯೂವರ್ಸ್ ಕಡೆಯಿಂದ ಯಾರಾದ್ರೂ ಬಂದ್ರೆ ನೆಗೋಷಿಯೇಟ್ ಮಾಡ್ತೀರಾ ಸರ್? ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂದ್ರೆ ಡಿಸ್ಕೌಂಟ್ ಕೊಡ್ತಾರೆ ವಿಡಿಯೋಸ್. ಡಿಸ್ಕೌಂಟ್ ಅಲ್ಲೇ ಕೊಡ್ತಾ ಇದಾರೆ. ವಿಡಿಯೋ ನೋಡ್ತಿರೋರು ಯಾರು ನೋಡ್ತಾ ಇದೀರಲ್ಲ, ನಿಮ್ಗೆಲ್ಲ ಆಲ್ರೆಡಿ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲೇ ಹೇಳ್ತಾ ಇದಾರೆ ಅವರು. ಸೊ ಇಲ್ಲಿ ಬಂದು ನೀವೇನ್ ಗಾಡಿ ಒಂದ್ಸತಿ ಟೆಸ್ಟ್ ಡ್ರೈವ್ ಮಾಡಿ ನೋಡಿ ತಗೊಂಡ್ ಹೋಗಿ ಅಷ್ಟೇ. ಯಾಕಂದ್ರೆ ಒಳ್ಳೊಳ್ಳೆ ಗಾಡಿಗಳು ಒಳ್ಳೆ ಕಂಡೀಷನ್ ಇರೋ ಗಾಡೀಸ್ ಮಾತ್ರ ನಿಮ್ಗೆ ಇಲ್ಲಿ ಸೇಲ್ ಆಗ್ತಾ ಇರೋದು. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು Volkswagen Jetta ಅಂತ. ಒಳ್ಳೆ ರಾಕೆಟ್ ತರ ಕಾಣಿಸ್ತಾ ಇದೆ ಗಾಡಿ ಸರ್. ಇದ್ರದ್ದು ಏನಿದೆ ಸರ್ ಪ್ರೈಸ್? ಇದು 2013 ಮಾಡಲ್ ಇದು. ಓಕೆ, ಟ್ರೆಂಡ್ ಲೈನ್ ಬರುತ್ತೆ ನಿಮ್ಗೆ, ಕಂಫರ್ಟ್ ಲೈನ್ ಬರುತ್ತೆ ಇದು. ಓಕೆ, ಇದು ಪ್ರೈಸ್ ಬಗ್ಗೆ ಮಾತಾಡ್ಬೇಕಂದ್ರೆ 6,75,000 ಇದೆ ಕೋಟಿಂಗ್ ಪ್ರೈಸ್. ಅದ್ರಲ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸೊ ನೆಗೋಷಿಯಬಲ್ ಮಾಡ್ಬೋದು. ಸೊ ಇದ್ರಲ್ಲಿ ನೋಡ್ತಾ ಇರ್ಬೋದು, ಹಾಗೆ ಮ್ಯಾಗ್ ವೀಲ್ಸ್ ಹಾಕ್ಸಿದ್ದಾರೆ. ಸೊ ಇದೆಲ್ಲ ಇನ್ಕ್ಲೂಡೆಡ್ ಬರುತ್ತೆ. ಫುಲ್ ಆಲ್ಮೋಸ್ಟ್ ಸ್ವಲ್ಪ ಮಟ್ಟಿಗೆ ಮಾಡಿಫೈ ಮಾಡಿಸಿದ್ದಾರೆ ಗಾಡಿನ. ಮ್ಯಾಗ್ ವೀಲ್ಸ್ ಹಾಕ್ಸಿದ್ದಾರೆ.
ನೆಕ್ಸ್ಟ್ ನೋಡ್ತಾ ಇರ್ಬೋದು ಲುಕ್ ಅಷ್ಟೇ ಗಾಡಿದು ಸಕ್ಕತ್ತಾಗಿದೆ ಗಾಡಿ. ಸೊ ನೆಕ್ಸ್ಟ್ ಇದ್ಯಾವ್ದು ಸರ್ ಗಾಡಿ? ಶಿಫ್ಟ್ ಡಿಸೈರು ಓಕೆ 2014 ಮಾಡಲ್. ಈ ಗಾಡಿ ನಿಮ್ಗೆ 2,95,000 ಗೆ ಕೊಡ್ತೀನಿ ಗಾಡಿ. 2,95,000 ಗೆ ಅದನ್ನು VDI ಡೀಸೆಲ್ ಗಾಡಿ. ವಿಡಿಯೋ ಮತ್ತೆ ಇದ್ರದ್ದು ಸರ್ ಇದು NOC ನಿಮ್ಗೆ ಕೆ ಬೇಕಂದ್ರೆ ಬನ್ನಿ, ಎಷ್ಟಾಗುತ್ತೆ ಟ್ಯಾಕ್ಸ್ ಎಲ್ಲ ಹೇಳ್ಬಿಟ್ಟು ನಿಮ್ಗೆ ಇನ್ಕ್ಲೂಡಿಂಗ್ ಮಾಡಿಸ್ಕೊಡ್ತೀನಿ ಗಾಡಿ. ಇನ್ಕ್ಲೂಡಿಂಗ್ ಹೇಳಿ ಮಾಡಿಸ್ಕೊಡ್ತಾರೆ, ಯಾಕಂದ್ರೆ ರೋಡ್ ಟ್ಯಾಕ್ಸ್ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವಾಗ ಏನಿದೆ ಪ್ರೈಸ್ ಅದರ ಪ್ರೈಸ್ಗೆ ಅದನ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರೆ. ಎಷ್ಟಾಗುತ್ತೆ ಅಷ್ಟು ಪಾಕೆಟ್ ಫ್ರೆಂಡ್ಲಿ ಇದ್ರಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಗಾಡಿ ಪ್ರೈಸ್ ನಿಮಗೆ 295 405 ತನಕ ಮಾಡ್ತಾವ್ರೆ. ಹೌದು, ಎಷ್ಟು ಕಮ್ಮಿಗೆ ಅಂತೂ ಸಿಗಲ್ಲ ಸ್ವಿಫ್ಟ್ ಡಿಸೈರ್, ಅದಕ್ಕೆ ಹೇಳ್ತಾ ಇರ್ಬೋದು. ಎಲ್ಲೆಲ್ಲೂ ಕೊಡಲ್ಲ ಈ ಪ್ರೈಸ್ ಗೆ ನಾನು ಕೊಡ್ತಾ ಇದ್ದೀನಿ, ಬನ್ನಿ. ಹೌದು ಸರ್. ನೆಕ್ಸ್ಟ್ ಯಾವ ಗಾಡಿ ಸರ್ ತೋರಿಸ್ತಾ ಇರೋದು? ಇದು ಚೆವರ್ಲೆಟ್ ಬೀಟ್ 2012 ಮಾಡಲು. ಓಕೆ, ಬ್ಲಾಕ್ ಅಂತೂ ಸಖತ್ತಾಗಿದೆ ಗಾಡಿ. ಇದು ಬ್ಲಾಕ್ ಕೇರಳ ಗಾಡಿ, ಮಿನಿ ಬಂಬಲ್ ಬಿ ಇದ್ದಂಗೆ ಇದು. ಅದನ್ನ KL ಗಾಡಿ. ಇದು NOC ಬೇಕಂದ್ರೆ 2,30,000 ಆಗುತ್ತೆ ಗಾಡಿ. 2,30,000 ಆಗುತ್ತೆ ಅಂತ ಇದಾರೆ ಗಾಡಿನ. 2012 ಮಾಡಲ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ಗೆ ಗಾಡಿನ ಹತ್ರ ತುಂಬಾ ಮೇಂಟೈನ್ ಮಾಡಿದ್ದಾರೆ, ಯಾಕಂದ್ರೆ ಒಂಚೂರು ಎಲ್ಲೂ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ. ಅಂಡ್ ಗಾಡಿ ಅಷ್ಟೇ ಸರ್ವಿಸ್ ರೆಕಾರ್ಡ್ಸ್ ಎಲ್ಲ ಇದೆ ಅಲ್ಲ ಸರ್? ಹೌದು, ಸರ್ವಿಸ್ ರೆಕಾರ್ಡ್ ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಯಾವ ಗಾಡಿ ಸರ್ ತೋರಿಸ್ತಾ ಇದು ಫಿಯಾಟ್ ಪುಂಟೋ 2011 ಮಾಡಲ್ ಡೀಸೆಲ್ ಗಾಡಿ. ಇದು ಓಕೆ, ಇದು ಮಾರ್ಕೆಟ್ 360 380 ತನಕ ಮಾಡ್ತಾವ್ರೆ ಗಾಡಿ. 2,85,000 ಗೆ ಕೊಡ್ತೀನಿ ಗಾಡಿ. 2,85,000 ಗೆ ಡೀಸೆಲ್ ಪ್ರೈಸ್ ಗಿಂತ ಇನ್ನೂ ಕಮ್ಮಿ ಪ್ರೈಸ್ ಅಲ್ಲೇ ಕೊಡ್ತಾ ಇದಾರೆ. ಅದು ಡೀಸೆಲ್ ಗಾಡಿ. ಇನ್ನು ವಾಶ್ ಪಾಲಿಶ್ ಏನಾಗಿಲ್ಲ, ಆಸ್ ಇಟ್ ಇಸ್ ಹೆಂಗ್ ಬಂದಿದೆ ಗಾಡಿ. ಡಸ್ಟ್ ಎಲ್ಲ ಕೂತಿರೋದಕ್ಕೆ ರೋಡ್ ಸೈಡ್ ನಿಲ್ಸಿರೋದಕ್ಕೆ ಡಸ್ಟ್ ಆಗಿರೋದಕ್ಕೆ ಎಷ್ಟು ನಿಮ್ಗೆ ಒಂಥರ ಡಸ್ಟ್ ಕಾಣಿಸ್ತಾ ಇದೆ. ಬಿಟ್ರೆ ಗಾಡಿ ಮೇಲೆ ಒಂಚೂರು ಸ್ಕ್ರಾಚಸ್ ಆಗ್ಲಿ ಒಂದು ಡೆಂಟ್ ಆಗ್ಲಿ ಏನೋ ಕಾಣ್ತಾ ಇಲ್ಲ, ಯಾಕಂದ್ರೆ ಅಷ್ಟು ನೀಟಾಗಿದೆ ಗಾಡಿ ಮಾತ್ರ. ಅಂಡ್ ಇದನ್ನ ಒಂಥರ ಮಾಡಿಫೈ ಮಾಡಿಸಿ ನೀವು ಇಟ್ಕೊಳ್ತೀರಿ ಅಂದ್ರೆ ಇನ್ನೂ ಒಳ್ಳೆ ಗಾಡಿನೇ ಇದು. ಅಂಡ್ ಇಷ್ಟು ಕಮ್ಮಿ ಪ್ರೈಸ್ ಸಿಗ್ತಾ ಇರೋದು ಇನ್ನೊಂಥರ ಏನಂತಾರೆ ಲಡ್ಡು ಸಿಗ್ದಂಗೆ. ಸೊ ಬಂದ್ರೆ ನಿಮ್ಗೆ ಇಲ್ಲಿ ತುಂಬಾ ವೆರೈಟಿ ಆಪ್ಷನ್ಸ್ ಇದೆ. ನಿಮ್ಗೆ ಬೇಕಾಗಿರೋ ಕಾರ್ನ ಸಹ ಅವ್ರು ತರಿಸ್ಕೊಡ್ತಾರೆ. ಮುಂಚೆನೆ ಒಂದು ಕಾಲ್ ಮಾಡಿ ನೀವು ಕೈಲ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಬೇಕಾಗಿರೋ ಕಾರ್ನ ಅವರು ಬೇಕಾಗಿರೋ ಪ್ರೈಸ್ಗೆ ತರಿಸ್ಕೊಡ್ತಾರೆ. ಸೊ ನೆಕ್ಸ್ಟ್ ಯಾವ್ದು ಸರ್ ಕಾರ್ ತೋರಿಸ್ತಾ ಇರೋದು? ಬನ್ನಿ ಅಲ್ಲಿ ಹೋಗೋಣ, ಬಿಗ್ ಬಾಸ್ಗೆ. ಸೊ ಇದು ಸೆಕೆಂಡ್ ಗೋಡೌನ್, ಅಲ್ಲಿ ಅವ್ರದ್ದು ಮೇನ್ ಗೋಡೌನ್ ಇದೆ. ಮೇನ್ ಗೋಡೌನ್ ಬಂದ್ಬಿಟ್ಟು ಅಲ್ಲಿ ಒಳ್ಳೊಳ್ಳೆ ಪ್ರೀಮಿಯಂ ಕಾರ್ಸ್ ಇಟ್ಟಿದ್ದಾರೆ, ಅಲ್ಲಿ ತೋರ್ಸೋದು ಬನ್ನಿ. ಸೊ ನೋಡ್ತಾ ಇರ್ಬೋದು ಇಲ್ಲೊಂದು ಒಳ್ಳೆ BMW ಕಾರ್ ಇದೆ ಸರ್. ಇದು ಯಾವ್ದು ಸರ್ ಮಾಡಲ್? BMW ಆಲ್ಟೋ. ಇದು ಆಲ್ಟೋನಾ? ಆಲ್ಟೋ ಪ್ರೈಸ್ ಅಲ್ಲಿ ಕೊಡ್ತೀನಿ ಗಾಡಿ. ಇದು 2010 ಮಾಡಲ್ ಗಾಡಿ. ಇದು ಶಾಕ್ ಆದೆ ನಾನು ಆಲ್ಟೋ ಅಂದಿದ ತಕ್ಷಣ. ನೋಡಿದ್ರೆ ಆಲ್ಟೋ ಪ್ರೈಸ್ BMW ಸಿಗ್ತಾ ಇದೆ ಸರ್. ಪ್ರೈಸ್ ಏನಂದ್ರೆ ಇನ್ನೊಂದ್ಸತಿ ಹೇಳಿ. 3,75,000 ಗೆ ಕೊಡ್ತೀನಿ ಗಾಡಿ. ನೋಡಿ ನನ್ಗೆ ನಂಬಕ್ ಆಗ್ತಿಲ್ಲ, 3,75,000 ಗೆಲ್ಲ BMW. ಅದನ್ನು ನಮ್ಗೆ ಎಷ್ಟೋ ಜನರು ಮಿಡಲ್ ಕ್ಲಾಸ್ ಕನ್ಸಿದ್ದು BMW ಅನ್ನೋದೊಂದು ಬ್ರ್ಯಾಂಡ್, ಅದು ಆಲ್ಟೋ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂದ್ರೆ ನಿಮ್ಗೆ ಇವಾಗ ಆಲ್ಮೋಸ್ಟ್ ಒಂದು ಐಡಿಯಾ ಬಂದಿರುತ್ತೆ ಎಲ್ಲಿ ಬರ್ಬೇಕು ಈ ತರ ಕಾರ್ ಸಿಗ್ಬೇಕು ಅಂದ್ರೆ ಅಂತ. ಸೊ ನೆಕ್ಸ್ಟ್ ಕಾರ್ ಯಾವ್ದು ಸರ್ ತೋರಿಸ್ತಾ ಇರೋದು? ಇದು Volkswagen Polo. Volkswagen Polo ಸರ್. ಇದ್ರದ್ದು ಏನಿದೆ ಸರ್ ಪ್ರೈಸ್? 2012 ಮಾಡಲ್ ಪೆಟ್ರೋಲ್ ಗಾಡಿ. ಇದು ಓಕೆ, 3,95,000 ಇದೆ. ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಗಾಡಿ. 3,95,000 ಗೆ ಒಂಥರ ಎಲ್ಲಾ ಯೂತ್ಸ್ ನ ಕನ್ಸಾಗಿರೋ ಪೋಲೋ ಇದು. 3,95,000 ಗೆ ಪ್ಲಸ್ ಅದರಲ್ಲೂ ನೆಗೋಷಿಯಬಲ್ ಇದೆ ಗಾಡಿ. ಒಂದು SUV ಟೈಪ್ ಇದೆ ಸರ್. ಇದ್ಯಾವ್ದು ಸರ್ ಮಾಡಲ್? ಇದು ರೆನಾಲ್ಡ್ ಡಸ್ಟರ್ 2014 ಮಾಡಲ್ ಸಿಂಗಲ್ ಓನರ್ ಮೇಂಟೈನ್ ಆಗಿರೋದು ಗಾಡಿ. DCI ಡೀಸೆಲ್ ವೇರಿಯಂಟ್. RXL ಬರುತ್ತೆ ನಿಮ್ಗೆ. ಇದರಲ್ಲಿ ABS, ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲಾಯ್ ವೀಲ್ಸ್, ಡಿಫಾಗರ್, ರೇರ್ ವೈಪರ್, ಸ್ಟೇರಿಂಗ್ ಮೋಡ್, ಆಟೋ ಕಂಟ್ರೋಲ್ಸ್, AC, ಮ್ಯೂಸಿಕ್ ಸಿಸ್ಟಮ್ ಪ್ರತಿ ಒಂದು ಬರುತ್ತೆ. ಸೊ ಇದ್ರದ್ದು ಏನಿದೆ ಸರ್ ಪ್ರೈಸ್? ಇದು 3,75,000 ಗೆ ಕೊಡ್ತೀನಿ ಸರ್. ಏನ್ ಕಾಮಿಡಿ ಮಾಡ್ತಾ ಇದೀರಾ ನೀವು? ಒಂದು SUV ನ ಬರೀ ಆಲ್ಟೋ ಪ್ರೈಸ್ ಕೊಡ್ತಾ ಇದೀರಾ ನೀವು? 3,75,000 ಗೆ 14 ಮಾಡಲ್ ರೆನಾಲ್ಡ್ ಡಸ್ಟರ್ ಡೀಸೆಲ್ ಗಾಡಿ ಕೊಡ್ತೀನಿ. ನೋಡ್ತಾ ಇರ್ಬೋದು ಒಂದು ಆಲ್ಟೋ ಪ್ರೈಸ್ ಅಲ್ಲಿ ಒಂದು ಡಸ್ಟರ್ SUV ಸಿಗ್ತಾ ಇದೆ ನಿಮ್ಗೆ. ಸೊ ನಾನ್ ಬರೀ ಏನಿದು ಗಾಡಿನ ಹೊರಗಿಂದ ಬರೀ ತೋರಿಸ್ತಾ ಇದೀನಿ, ಒಳಗೇನು ತೋರಿಸ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಒಳಗಡೆನೂ ಅಷ್ಟೇ, ಹೊರಗಡೆ ಎಷ್ಟು ಗಾಡಿ ಎಷ್ಟು ಚೆನ್ನಾಗಿದೆ, ಒಳಗಡೆನೂ ಅಷ್ಟೇ ಪ್ರೀಮಿಯಂ ಆಗಿದೆ, ಮತ್ತೆ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿಗಳನ್ನ. ನೀವು ಕೆಳಗೆ ಕಾಣ್ತಿರೋ ನಂಬರ್ಗೆ ನಿಮ್ಗೆ ಯಾವ್ದಾದ್ರು ಗಾಡಿದು ಫೋಟೋ ಬೇಕಂದ್ರೆ ನೀವು ಜಸ್ಟ್ ಅವ್ರಿಗೊಂದು ವಾಟ್ಸ್ಆಪ್ ಮಾಡಿದ್ರೆ ಸಾಕು, ಅವ್ರ ಗಾಡಿ ಸಮೇತ ಒಳಗಿರೋ ಇಂಟೀರಿಯರ್ ಫೋಟೋ ಎಲ್ಲ ಇನ್ಕ್ಲೂಡೆಡ್ ಕಳಿಸ್ತಾರೆ ನಿಮ್ಗೆ. ಜಸ್ಟ್ ಹೊರಗಿಂದ ಅಷ್ಟೇ ಕಳ್ಸಲ್ಲ. ಸೊ ಹಾಗಾಗಿ ನಾನು ಬರೀ ಹೊರಗಿಂದ ಮಾತ್ರ ತೋರಿಸ್ತಾ ಇದ್ದೀನಿ. ಒಳಗಡೆ ಯಾಕಂದ್ರೆ ಎಲ್ಲಾ ಗಾಡಿದು ಸೇಮ್ ಇರುತ್ತೆ, ಡ್ಯಾಶು, ಇಂಟೀರಿಯರ್ ಎಲ್ಲ. ಸೊ ಹಾಗಾಗಿ ಒಳಗಡೆ ತೋರಿಸ್ತಾ ಇಲ್ಲ, ಬರೀ ಹೊರಗಡೆ ತೋರಿಸ್ತಾ ಇದೀನಿ ಅಂತ ಯಾರೇನು ಕಮೆಂಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಗೆ ಏನಾದ್ರು ಬೇಕಂದ್ರೆ ವಾಟ್ಸ್ಆಪ್ ಮಾಡಿ ಸರ್ಗೆ. ಸರ್ ಕಂಪ್ಲೀಟ್ ಆಗಿ ಗಾಡಿದು ಡೀಟೇಲ್ಸ್, ಗಾಡಿದು ಫೋಟೋಸ್ ಎಲ್ಲ ನಿಮ್ಗೆ ಕಳಿಸ್ತಾರೆ ವಿತ್ ಎಲ್ಲ ಏನೇನ್ ಫೀಚರ್ಸ್ ಇದೆ ಅಂತ. ಸೊ ನೋಡ್ತಾ ಇರ್ಬೋದು ಇನ್ನೊಂದು SUV ಇದೆ ಇಲ್ಲಿ ಸರ್. ಇದ್ಯಾವ್ದು ಸರ್ ಮಾಡಲ್? ಮತ್ತೆ ರೆಕ್ಸ್ಟೋನ್ ಮಹೀಂದ್ರಾಗೆ ಟೈಪ್ ಆಗಿರೋದು ಗಾಡಿ. 2013 ಮಾಡಲ್ 7 ಸೀಟರ್ ಅಲ್ಲಿ ಬೆಸ್ಟ್ ಗಾಡಿ, ಲೋ ಬಜೆಟ್ ಗಾಡಿ ಅಂತ ಹೇಳ್ಬೋದು ನೀವು. ಸೊ ಲೋ ಬಜೆಟ್ ಅಂತ ಇದೀರ ಅಂದ್ಮೇಲೆ ಇದ್ರದ್ದು ಏನಿದೆ ಸರ್ ಪ್ರೈಸ್? RX5 ಇದು 4,75,000 ಗೆ ಗಾಡಿ ಕೊಡ್ತೀನಿ. ಸೊ 4,75,000 ಗೆ ಕಾಮಿಡಿ ಅಂತ ಅನ್ಕೊಂಬೇಡಿ, ನಿಜವಾಗ್ಲೂ ಸೀರಿಯಸ್ಲಿ 4,75,000 ಗೆ ಕೊಡ್ತಾ ಇದಾರೆ ಗಾಡಿನ ಇದನ್ನ. ಯಾಕಂದ್ರೆ ಯಾವ್ದೇ SUV ನೋದ್ರು ನೀವು ಮಿನಿಮಮ್ 7 lakhs ಅಲ್ಲ 6 lakhs ಕಮ್ಮಿ ಯಾರು ಕೊಡಲ್ಲ. ಅದು 7 ಸೀಟರ್ ಗಾಡಿ ನಿಮ್ಗೆ ಜಸ್ಟ್ 4 lakhs ಸಿಗ್ತಾ ಇದೆ ಅಂದ್ರೆ
ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ, ಬಂದು ಟೆಸ್ಟ್ ಡ್ರೈವ್ ಮಾಡಿ ಗಾಡಿನ ಸುಮ್ನೆ ತಗೊಂಡ್ ಹೋಗ್ತಾ ಇರಿ ಅಂತ ಹೇಳ್ತೀನಿ. ಯಾಕಂದ್ರೆ ನಾನೇ ನೋಡ್ತಾ ಇರಂಗೆ ನನ್ಗೆ ಇವಾಗ ಗಾಡಿ ತಗೊಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ದವನು ಆಲ್ ಆಫ್ ಸಡನ್ ಇವಾಗ ನೆಕ್ಸ್ಟ್ ನನ್ಗೆ ಗೊತ್ತಾಗಿದೆ ಎಲ್ಲಿ ಬರ್ಬೇಕು ಅಥವಾ ಎಲ್ಲಿ ಗಾಡಿ ತಗೊಬೇಕು ಅಂತ. ಸೊ ನಿಮ್ಗೊಂದು ಐಡಿಯಾ ಬಂದ್ರೆ ಹೇಳ್ತಾ ಬಂತೀರಾ IND ಮೋಟಾರ್ಸ್ ಬನ್ನಿ ಅಂತ ಹೇಳ್ತೀನಿ. ನಾನು ಅಷ್ಟೇ IND ಮೋಟಾರ್ಸ್ ಅಲ್ಲೇ ನೆಕ್ಸ್ಟ್ ಗಾಡಿ ತಗೊಳ್ಳೋದು. ಸೊ ಇದ್ಯಾ ಸರ್ ನೆಕ್ಸ್ಟ್ ಇನ್ನೊಂದು CRV ಹೋಂಡಾ CRV. ಸೊ ಇದ್ರದ್ದೇನಿದೆ ಸರ್? 2009 ಮಾಡಲ್ ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ನಿಮ್ಗೆ ಇದು. ಓಕೆ, ಸೊ ಇದ್ರದ್ದೇನಿದೆ ಸರ್ ಪ್ರೈಸ್? ಇದು 7 ಲಕ್ಷ ಹೇಳಲ್ಲ ನಾನು, 7 ಲಕ್ಷ ಮಾರ್ಕೆಟ್ ಅಲ್ಲಿ ಮಾಡ್ತಾವ್ರೆ. 4,75,000 ಇದೆ. ಮತ್ತೆ ಕಾಮಿಡಿ ಮಾಡ್ತಾ ಇದಾರೆ ಅನ್ಕೊಂಡ್ರ? ಇಲ್ಲ, 4,75,000 ಕೊಡ್ತಾ ಇದಾರೆ. ನೋಡ್ತಾ ಇರ್ಬೋದು, ಒಳ್ಳೆ ಪ್ರೀಮಿಯಂ ಕಾರು, ಒಳ್ಳೆ ಒಂದ್ ಟೈಮ್ ಅಲ್ಲಿ ಒಳ್ಳೆ MLA MP ಗಳೆಲ್ಲ ಯೂಸ್ ಮಾಡ್ತಾ ಇದ್ದಿದ್ ಗಾಡಿ ಇದು. ಲಕ್ಸರಿ ವೆಹಿಕಲ್ ಇದು ನಿಮ್ಗೆ ABS, ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲೈ ವೀಲ್ಸ್, ರೇರ್ ವೈಪರ್, ಸನ್ ರೂಫ್, ಏನ್ ಬೇಕಾದ್ರೆ ಎಲ್ಲ ಬರುತ್ತೆ ನಿಮ್ಗೆ. ಲಕ್ಸುರಿಯಸ್ ವೆಹಿಕಲ್ ಅಂತಾನೆ. 4 lakh ಪ್ರೈಸ್ ಅಲ್ಲಿ ನಿಮ್ಗೆ ಸನ್ ರೂಫ್ ಸಿಗೋದಂತೂ ಕನ್ಸಿನ್ ಮಾತ್ರ ಹೇಳ್ಬೇಕಂದ್ರೆ. ಮನೇಲಿ ಹೇಳ್ತಾರಲ್ಲ, ಅಪ್ಪ ಸನ್ ರೂಫ್ ಗಾಡಿ ಅಂತ. ನೋಡಿ, ಸನ್ ರೂಫ್ ಗಾಡಿ ಸಿಕ್ಕಿದೆ. ಸನ್ ರೂಫ್ ಗಾಡಿ ಸಿಕ್ಕಿದೆ, ಅದು ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಸೊ ಗೊತ್ತಾಗಿರ್ಬೇಕು ಈಗ ನೆಕ್ಸ್ಟ್ ಎಲ್ಲಿಗೆ ಬರ್ಬೇಕು ಅಂತ. ಸೊ ಇನ್ನೊಂದು ಚೆವರ್ಲೆಟ್ ಇದೆ, ಚೆವರ್ಲೆಟ್ ಕ್ಯಾಪ್ಟಿವಾ 7 ಸೀಟರ್ ಗಾಡಿ. ಜಸ್ಟ್ 3,60,000 ಕೊಡ್ತೀನಿ. 3,65,000 ಸರ್ ಮತ್ತೆ ಕಾಮಿಡಿ ಮಾಡ್ತಾ ಇದೀರಾ ನೀವು. ಸಿಂಗಲ್ ಓನರ್ ಗಾಡಿ ಅದನ್ನು ನೋಡಿ, ಸಿಂಗಲ್ ಓನರ್ ಗಾಡಿ 3,65,000 ಟಾಪ್ ಎಂಡ್ ಮಾಡಲು. ಸರ್ ಇದ್ರದ್ದು ಒಂದ್ಸತಿ ಫೀಚರ್ಸ್ ಹೇಳ್ಬಿಡಿ ಜನರಿಗೆ. ಟಾಪ್ ಎಂಡ್ LTZ, ಇದರಲ್ಲಿ ABS, ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲೈ ವೀಲ್ಸ್, ಡಿಫಾಗರ್, ರೇರ್ ವೈಪರ್, ಸ್ಟೇರಿಂಗ್ ಮೋಡ್, ಆಟೋ ಕಂಟ್ರೋಲ್ಸ್, AC ಮ್ಯೂಸಿಕ್ ಸಿಸ್ಟಮ್ ಪ್ರತಿ ಒಂದು ಬರುತ್ತೆ. ನೋಡ್ತಾ ಇರ್ಬೋದು ಗಾಡಿ ಮಾತ್ರ SUV ಹೇಗಿದೆ ಅಂತ. 7 ಸೀಟರ್ ಗಾಡಿ ನಿಮ್ಗೆ ಜಸ್ಟ್ 3.5 lakhsಗೆ, ಸಾರಿ 3,75,000 ಅಲ್ಲ ಹೇಳಿ, 3,65,000 ಅದ್ರಲ್ಲೂ ಕಮ್ಮಿ ಮಾಡ್ಕೊಡ್ತೀನಿ. 3,65,000 ಅದ್ರಲ್ಲೂ ಕಮ್ಮಿ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಎಂತ ಕಂಡೀಷನ್ ಗಾಡಿ ಇರಬೇಕು ಅಂತ ನೀವೇ ಯೋಚನೆ ಮಾಡಿ. ಒಳ್ಳೊಳ್ಳೆ ಪ್ರೀಮಿಯಂ ಕಂಡೀಷನ್ ಗಾಡಿಗಳು ಮತ್ತೆ ಒಳ್ಳೆ ಸಿಂಗಲ್ ಓನರ್ ಗಾಡಿನ ನಿಮ್ಗೆ 3,75,000 ಯಾರು ಕೊಡಲ್ಲ ಸರ್ ಈ SUV ನ. ಅಂತದ್ರಲ್ಲಿ ನಿಮ್ಗೆ IND ಮೋಟಾರ್ಸ್ ಅವ್ರು ಕೊಡ್ತಾ ಇದಾರೆ. ಸೊ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಇದು ಎಕೋ ಸ್ಪೋರ್ಟ್ 2015 ಮಾಡಲ್. ಜಸ್ಟ್ 3,95,000 ಕೊಡ್ತೀನಿ. 3,95,000 ಕೊಡ್ತಾ ಇದಾರೆ. ಟೈಟಾನಿಯಂ ಟಾಪ್ ಎಂಡ್ ಗಾಡಿ. ಟಾಪ್ ಎಂಡ್ ಬೇರೆ, ಅದ್ರಲ್ಲಿ ಕನ್ವರ್ಷನ್ ಅದ್ರದ್ದು ಬೇರೆ ಪ್ರೈಸಸ್. ಹೌದು, ಇದು NOC ಇರುತ್ತೆ. 3,95,000 ಆಲ್ಮೋಸ್ಟ್ ನಿಮ್ಗೆ 6,40,000 ಮಾಡ್ತಾವ್ರೆ ಮಾರ್ಕೆಟ್. ಓಕೆ, ನೋಡ್ತಾ ಇರ್ಬೋದು ವಿತ್ 3,95,000 ಎಲ್ಲ ಸಿಗ್ತಾ ಇದೆ. ಅದೇ ತರನೇ ಬ್ಲೂ ಕಲರ್ ಒಂದಿದೆ ಸರ್. ಇದ್ರದ್ದು ಏನಿದೆ ಸರ್ ಪ್ರೈಸ್? 2013 ಇದೂನು 3,95,000 ಕೊಡ್ತೀನಿ. ಇದು ಸೇಮ್ ಪ್ರೈಸ್ ಗೆ ಕೊಡ್ತಾ ಇದಾರೆ ವಿತ್ NOC. ಹೌದು, ವಿತ್ NOC ನಿಮ್ಗೆ 3,95,000 ಕೊಡ್ತಾ ಇದಾರೆ. ಇದು ಟೈಟಾನಿಯಂ ಪ್ಲಸ್ ಅಲ್ಲ? ಹೌದು, ಇದರಲ್ಲಿ ಬಟನ್ ಸ್ಟಾರ್ಟ್, ABS, ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಓಕೆ, ನೋಡ್ತಾ ಇರ್ಬೋದು ಒಳ್ಳೊಳ್ಳೆ ಕಾರ್ಗಳನ್ನ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ ವಿತ್ NOC ಇನ್ಕ್ಲೂಡೆಡ್. ಬೇರೆ ಕಡೆ ಆದ್ರೆ NOC ಗೂ ಚಾರ್ಜಸ್ ಮಾಡ್ತಾರೆ, ಆದ್ರೆ ಇಲ್ಲಿ IND ಮೋಟಾರ್ಸ್ ಅಲ್ಲಿ NOC ಚಾರ್ಜಸ್ ಇಲ್ಲ, ವಿತ್ ಇನ್ಕ್ಲೂಡೆಡ್ NOC ಅಂತ ಹೇಳ್ತಾ ಇದಾರೆ. ಸೊ ಇನ್ನೊಂದು i20 ಇದೆ ಹೋಂಡಾ. ಇದೇ ಆಸ್ತಾ 2009 ಮಾಡಲ್ ಟಾಪ್ ಎಂಡ್ ಗಾಡಿ ಇದು. ಓಕೆ, ಮಾರ್ಕೆಟ್ ನಿಮ್ಗೆ ಎಷ್ಟು ಮಾಡ್ತಾರೆ ಬಿಟ್ಬಿಡಿ. 2,85,000 ಗಾಡಿ ಕೊಡ್ತೀನಿ. ನೋಡಿ, ಏನ್ ಯೋಚನೆ ಮಾಡಕ್ ಹೋಗ್ಬೇಡಿ. ನೀವು ಬೇರೆ ಕಡೆ ಇದೇ ಅಮೌಂಟ್ ನ ನೀವು ಡೌನ್ ಪೇಮೆಂಟ್ ಅಂತ ಮಾಡಕ್ ಹೋಗ್ತೀರಾ ಗಾಡಿಗೆ. ಸೊ ಅದೇ ಪ್ರೈಸ್ ಅಲ್ಲಿ ನೀವು ಇಲ್ಲಿ ಕಾರ್ನೇ ತಗೊಂಡು ಹೋಗ್ಬೋದು ಮನೆಗೆ. ಆ ಪ್ರೈಸ್ ರೇಂಜ್ ಅಲ್ಲಿ ನಿಮ್ಗೆ ಒಂದು i20 ಸಿಗ್ತಾ ಇದೆ. ಅದು 2009 ಮಾಡಲ್ ಟಾಪ್ ಎಂಡ್ ಗಾಡಿ. ಅದು ಟಾಪ್ ಎಂಡ್ ಬೇರೆ. ಸೊ ನೆಕ್ಸ್ಟ್ ಬಂದ್ರೆ ಈ ಕಡೆ ಒಂದು ಬಲೀನೋ ನಿಂತಿದೆ. ಇದು 2015 ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋದು ಈ ಬಲೀನೋ. ನಡೀತಾ ಇರೋದು ಗಾಡಿ 2015 ಮಾಡಲ್ ಇದು. ಸೊ 2015 ಮಾಡಲ್. ಇದ್ರದ್ದು ಏನಿದೆ ಸರ್? ಎಷ್ಟು ಕೊಡೋಣ ಹೇಳಿ? ಮಾರ್ಕೆಟ್ ಅಲ್ಲಿ ನೋಡಿರ್ತೀರಾ? ಮಾರ್ಕೆಟ್ ಅಲ್ಲಿ ಒಂದು 6 to 7 lakhs ಓಡ್ತಿದೆ ಸರ್. ಜಾಸ್ತಿ ಬೇಡ, 5,40,000 ಕೊಡಿ ತಗೊಳ್ಳೋದು. ನೋಡಿ, ನಾನು ಹೇಳಿರೋ ಪ್ರೈಸ್ ಗಿಂತ ಇನ್ನೂ 2 lakhs ಕಮ್ಮಿ ಪ್ರೈಸ್ ಅಲ್ಲೇ ನಿಮ್ಗೆ ಒಂದು ಬಲೀನೋ ಸಿಗ್ತಾ ಇದೆ ಸರ್. ಇದ್ಯಾ ವೇರಿಯಂಟ್ ಸರ್ ಇದು? ಇದು ಆಲ್ಮೋಸ್ಟ್ ಡೆಲ್ಟಾ ಬರುತ್ತೆ. ಡೆಲ್ಟಾ ವೇರಿಯಂಟ್. ಅಂಡ್ ಪ್ರೈಸ್ ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್. ಪೆಟ್ರೋಲ್ ನಿಮ್ಗೆ ಡೆಲ್ಟಾ ವೇರಿಯಂಟ್ 5 lakhs ಗೆಲ್ಲ ಕೊಡ್ತಾ ಇದಾರೆ. ಬೇರೆ ಕಡೆ ಹೋದ್ರೆ 6 to 7 lakhs ಕಮ್ಮಿ ಅಂತೂ ಮುಟ್ಟಲ್ಲ ಯಾರುನು. ಅಂಡ್ ಇಲ್ಲಿ ಹಾಗೆ ಬಂದ್ರೆ ಪಕ್ಕದಲ್ಲಿ ಇನ್ನೊಂದು ಸ್ಕೋಡಾ ಇದೆ. ಸ್ಕೋಡಾ ಏನಿದೆ ಸರ್ ಇದು? ಸ್ಕೋಡಾ ರ್ಯಾಪಿಡೋ 2013 ಮಾಡಲ್ ಡೀಸೆಲ್ ಗಾಡಿ. ಓಕೆ, ಆಂಬಿಷನ್ ಪ್ಲಸ್ ಆಲ್ಮೋಸ್ಟ್ ಎಲಿಗೆನ್ಸ್ ಬರುತ್ತೆ ನಿಮ್ಗೆ ಗಾಡಿ. ಇದು ಡೀಸೆಲ್ ಗಾಡಿ. ಇದು ಬಂದ್ಬಿಟ್ಟು 4,60,000 ಗಾಡಿ ಕೊಡ್ತೀವಿ ಸರ್. 4,60,000 ಸ್ಕೋಡಾ ಆಕ್ಟೇವಿಯಾ ಅಲ್ಲ ಸರ್ ಇದು? ರ್ಯಾಪಿಡೋ ಸರ್, ಸ್ಕೋಡಾ ರ್ಯಾಪಿಡ್ ಸಿಗ್ತಾ ಇದೆ. ಸೊ ಹಾಗೆ ಬಂದ್ರೆ ಪಕ್ಕದಲ್ಲಿ ಇನ್ನೊಂದು ಅದೇ ಸೆಗ್ಮೆಂಟ್ ಅಥವಾ ಅದೇ ಲೈನ್ ಅಲ್ಲಿ ಇನ್ನೊಂದಿದೆ, ಹೋಂಡಾ ಅಂತ. ಹೋಂಡಾ ಸಿಟಿ ಇದು ಸರ್. ಇದೇನಿದೆ ಸರ್? 2014 ಮಾಡಲ್ ಸಿಂಗಲ್ ಓನರ್, 52,000 ಡ್ರಿವನ್ ಆಗಿರೋದು. ಡಾಕ್ಟರ್ ಮೇಂಟೈನ್ ಮಾಡಿರೋ ಗಾಡಿ ಇದು. ಗಾಡಿ ಮಾತ್ರ ಡಾಕ್ಟರ್ ಮೇಂಟೈನ್ ಮಾಡಿರೋದಂದ್ರೆ ಹಿಂದೆ ಮುಂದೆ ನೋಡಕ್ ಹೋಗ್ಬೇಡಿ, ಬಂದ್ ಸೀದಾ ತಗೊಂಬಿಡಿ. ಯಾಕಂದ್ರೆ ಡಾಕ್ಟರ್ ಮೇಂಟೈನ್ ಮಾಡಿರೋ ಗಾಡಿಗಳು ಬೇಗ ನಿಲ್ಲಲ್ಲ, ಬೇಗ ಸೋಲ್ಡ್ ಔಟ್ ಆಗುತ್ತೆ ಗಾಡಿಗಳು. ಅಂಡ್ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಇಲ್ಲ. ಹೊರಗೆ ಹೇಗಿದೆಯೋ ಒಳಗೂ ಅಷ್ಟೇ ಹಾಗೆ ಇದೆ. ಸೊ ಇದ್ರದ್ದು ಏನಿದೆ ಸರ್ ಪ್ರೈಸ್? ಕೊಡೋಣ ಹೇಳಿ? ನೀವ್ ಹೇಳಿ ಸರ್. ನೀವು ನನಗೆ ಶಾಕ್ ಕೊಡ್ತಾ ಇದೀರಾ. ನೀವೇ ಒಂದು ಪ್ರೈಸ್ ಹೇಳಿ. ಮಾರ್ಕೆಟ್ ಅಲ್ಲಿ ಎಷ್ಟು ಮಾಡ್ತಾರೆ ಗಾಡಿ? ಮಾರ್ಕೆಟ್ ಅಲ್ಲಿ ನಾನು ಹೇಳಿದ್ನಲ್ಲ 6 to 7 lakhs ಕಮ್ಮಿ ಯಾವ್ದು ಮಾಡ್ತಾ ಇಲ್ಲ. 5,85,000 ಕೊಡಿ ಗಾಡಿ. ಎಷ್ಟು? 5,85,000.
5,85,000 ಗೆ ನಿಮ್ಗೆ ಅದು ಅದ್ರಲ್ಲಿ doctor ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಗಾಡಿ. ಅದ್ರಲ್ಲೂ ನಿಮ್ಗೆ ಹೆಚ್ಚು ಕಮ್ಮಿ ನೆಗೋಷಿಯೇಷನ್ ಇದೆ ಅಂತ ಇದ್ರೆ. ಸೆಕೆಂಡ್ ಥಿಂಗ್, ಡಾಕ್ಟರ್ ಮೇಂಟೈನ್ ಮಾಡಿರೋ ಗಾಡಿ. ಡಾಕ್ಟರ್ಗಳಂತೂ ತುಂಬಾ ನೀಟಾಗಿ ನೋಡ್ಕೊಂಡಿರ್ತಾರೆ ಅವ್ರ ಗಾಡಿಗಳನ್ನ. ಸೊ ಹಾಗಾಗಿ ಅದೇ ತರ ಈ ಗಾಡಿನೂ ಅಷ್ಟೇ ತುಂಬಾ ಒಳ್ಳೆ ಪ್ರೈಸ್ ಅಲ್ಲಿ ಮಾರ್ತಾ ಇದಾರೆ. ನಿಮ್ಗೆ ಗೊತ್ತಾಗಿರ್ಬೇಕು ಎಲ್ಲಿ ಬರ್ಬೇಕಂತ ಇವಾಗ, ಯಾಕಂದ್ರೆ ಇಂಟೀರಿಯರ್ ಇಂದ ಹಿಡಿದು ಎಕ್ಸ್ಟೀರಿಯರ್ ವರ್ಗು ಗಾಡಿ ತುಂಬಾ ಅಂದ್ರೆ ತುಂಬಾ ಪ್ರೀಮಿಯಂ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಸೊ ಅವಾಗ್ಲೇ ಒಂದ್ ಡಸ್ಟರ್ ನೋಡಿದ್ರಿ, ಸೊ ಅದೇ ತರ ಇನ್ನೊಂದ್ ಡಸ್ಟರ್ ಇದೆ. ಗಾಡಿ ಹೆಂಗಿದೆ ನೀವು ಫಸ್ಟ್ ಕಸ್ಟಮರ್ಸ್ ಹೇಳಿ. ಫಸ್ಟ್ ಆಫ್ ಆಲ್ ನಾನು ಆಸ್ ಅ ಕಸ್ಟಮರ್ ಅಥವಾ ನಾನೇ ಒಂದು ಹೊರಗಡೆಯಿಂದ ಗಾಡಿ ನೋಡ್ತಾ ಇದ್ದೀನಿ ಅಂದ್ರೆ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಹೊರಗಡೆ ವೈಟ್ ಕಲರ್ ಅಂತೂ ಎಲ್ಲೂ ಒಂಚೂರು ಸ್ಕ್ರಾಚಸ್ ಆಗ್ಲಿ ಡೆಂಟ್ ಆಗ್ಲಿಲ್ಲ. ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಹಾಗೆ ಒಳಗೂ ತೋರ್ಸ್ಬಿಡ್ತೀನಿ ನಿಮ್ಗೆ ನೋಡಿ. ಒಳಗೆ ಗಾಡಿ ಲೆದರ್ ಇಂದ ಹಿಡಿದು ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಗಾಡಿ ಕಂಪ್ಲೀಟ್ ಆಗಿ ಹೊಸ ತರ ಇದೆ. ಗಾಡಿ ಕಂಪ್ಲೀಟ್ ಆಗಿ ಹೊಸ ತರ ಇದೆ ಸರ್. ಇದ್ರದ್ದು ಏನ್ ಪ್ರೈಸ್ ಹೇಳ್ತೀರಾ? ಯಾಕಂದ್ರೆ ಗಾಡಿ ನೋಡಕ್ಕೆ ತುಂಬಾ ಓಡಿಸಿಲ್ಲ, ತುಂಬಾ ಡೀಸೆಂಟ್ ಆಗಿ ಮನೇಲಿ ಶೋ ಪೀಸ್ ತರ ಇಟ್ಟಿರೋ ತರ ಕಾಣಿಸ್ತಾ ಇದೆ ಗಾಡಿ. ಇದ್ರದ್ದು ಏನ್ ಪ್ರೈಸ್ ಹೇಳ್ತೀರಾ? 2014 ಮಾಡಲ್ 85 PS DCI ಎಷ್ಟಿಗೆ ಕೊಡೋಣ ಸರ್ ಹೇಳಿ. ಅವಾಗ್ಲೇ ಒಂದ್ ಡಸ್ಟರ್ದು ಪ್ರೈಸ್ ನನಗೆ ಶಾಕ್ ಮಾಡಿದ್ರೆ 3 lakh ಅಂತ ಹೇಳಿ. ನೀವು ನೋಡಿರೋದು ಗಾಡಿ ಕಂಡೀಷನ್ ಅದೇ ಹೇಳಿದ್ನಲ್ಲ, ಒಳ್ಳೆ ಟಾಪ್ ಅಲ್ಲಿ ಇರೋ ಗಾಡಿ, ಮನೇಲಿ ಶೋರೂಮ್ ಪೀಸ್ ತರ ಇಟ್ಟಿರೋ ಗಾಡಿ ತರ ಕಾಣಿಸ್ತಾ ಇದೆ. ಸರ್ ಇದ್ರದ್ದು ಏನ್ ಪ್ರೈಸ್ ಹೇಳ್ತೀರಾ? 380 ಗೆ ಕೊಡ್ತೀನಿ ಗಾಡಿ. 2014 ಮಾಡಲ್ ಕೊಂದ್ಬಿಡ್ತೀರಾ ನೀವು ಹಿಂಗೇನೆ ಜನರನ್ನ. 385 ಗೆಲ್ಲ ಒಂದು ನೋಡ್ತಾ ಇರ್ಬೋದು ಗಾಡಿ ಮಾತ್ರ. ಯಾಕಂದ್ರೆ ಪೇಂಟ್ ಅಲ್ಲಿ ಒಂಚೂರು ಸ್ಕ್ರಾಚಸ್ ಇಲ್ಲ, ಗಾಡಿ ಒಂಚೂರು ಡ್ಯಾಮೇಜ್ ಇಲ್ಲ, ಅಂಡ್ ಇಂಟೀರಿಯರ್ ಅಂತೂ ಸಕ್ಕತ್ತಾಗಿದೆ ಗಾಡಿ. ಅಂಡ್ ಇದ್ರದ್ದು ಅಷ್ಟೇ ವಿತ್ NOC ಅಲ್ಲ ಸರ್ ನಿಮ್ಗೆ. ಸೊ 385 ಗೆ ವಿತ್ NOC ನಿಮ್ಗೆ ಗಾಡಿ ಕೊಡ್ತಾ ಇದಾರೆ. ಅಂಡ್ ಟ್ರಾನ್ಸ್ಫರ್ ಮಾಡಿಸ್ಕೊಬೇಕಂದ್ರೆ ಅದ್ರದ್ದು ಅವಾಗಿನ ಪ್ರೈಸ್ ಏನಿದೆ ಅದನ್ನ ಪ್ರೈಸ್ ಇನ್ಕ್ಲೂಡ್ ಮಾಡ್ಕೊಡ್ತಾರೆ. ಜೊತೆಗೆ 4,75,000 ಗೆ ಅದನ್ನ ಡಸ್ಟರ್ ವಿತ್ KA ಮಾಡಿಸ್ಕೊಡ್ತೀನಿ ವಿತ್ 3 years ವಾರಂಟಿ ಸಮೇತ. 4,75,000 ಗೆ ಇದೇ ಗಾಡಿ 14 ಮಾಡಲ್ ಡಸ್ಟರ್ ನಿಮ್ಗೆ 5.5 ಕೊಡ್ತೀನಿ. ತಂದ್ಕೊಡಿ ಗಾಡಿ ಈ ಕಂಡೀಷನ್ ಅಲ್ಲಿ ಕೊಡ್ತಾರ ಗಾಡಿ. ಚಾನ್ಸೇ ಇಲ್ಲ, ಯಾರು ಕೊಡಲ್ಲ. ಯಾಕಂದ್ರೆ ಇಂತ ಒಳ್ಳೆ ಕಂಡೀಷನ್ ಗಾಡಿ ನಾನು ಇವಾಗ ನೋಡ್ತಾ ಇದ್ದೀನಿ. ನಾನ್ ತಗೊಬೇಕಾಗಿರೋ ಗಾಡಿನೇ ಬೇರೆ, ಇವಾಗ ನನ್ಗೆ ಲೋ ಆಗ್ತಿರೋ ಗಾಡಿನೇ ಬೇರೆ ಆಗ್ತಿದೆ ಗಾಡಿ ಕಂಡೀಷನ್ ನೋಡ್ತಾ ಇದ್ರೆ. ಸೊ ಹಾಗೆ ಇದ್ರದ್ದು ಏನಿದೆ ಸರ್ ಪ್ರೈಸ್? ಹೋಂಡಾ ಬ್ರಿಯೋ ಹೈಲಿ ಡಿಮಾಂಡೆಡ್ ಗಾಡಿ ಇನ್ ಮಾರ್ಕೆಟ್. ಓಕೆ, ಸಿಟಿಗಂತೂ ಒಳ್ಳೆ ಮಾಡ್ಸಿದ ಗಾಡಿ ಇದ್ದಂಗಿದೆ. 2015 ಮಾಡಲ್ 30,000 ಇರೋದ್ ಗಾಡಿ, ಜಸ್ಟ್ 30,000 ಓಡಿದೆ. ಓಕೆ, ಗಾಡಿ ಮಾತ್ರ ನೋಡ್ತಾ ಇರ್ಬೋದು, ಕಂಡೀಷನ್ ಸಕ್ಕತ್ತಾಗಿದೆ. ಹೇಳ್ತಾ ಇದ್ದಂಗೆ 30,000 ಓಡಿದೆ ಅಷ್ಟೇ ಗಾಡಿ ಒಂಚೂರು ಸ್ಕ್ರಾಚ್ ಇಲ್ಲ, ಒಂಚೂರು ಇದಿಲ್ಲ. ಒಳಗಂತೂ ಕಂಡೀಷನ್ ಸಕ್ಕತ್ತಾಗಿದೆ. ಅಂಡ್ ಪ್ರೈಸ್ ಏನಿದೆ ಸರ್ ಇದ್ರದ್ದು? ಇದು 5 ಮುಕ್ಕಲ್ಲು ಮಾಡ್ತಾವ್ರ ಮಾರ್ಕೆಟ್. ನಮ್ಗೆ ಅಷ್ಟೊಂದು ಬೇಡ, 4,45,000 ಕೊಡಿ. ಸೊ ನೋಡಿ, ಮಾರ್ಕೆಟ್ ಗಿಂತ 1 ಲಕ್ಷ ಕಮ್ಮಿನೇ ಮಾರ್ತಾ ಇದಾರೆ ಅವರು. ಅಂಡ್ ಒಳ್ಳೆ ಕಂಡೀಷನ್ ಗಾಡಿ, ಅದು 30,000 ಓಡಿದೆ ಗಾಡಿ. ಅಂಡ್ ಅದ್ರ ಜೊತೆಗೆ 3 ವರ್ಷ ವ್ಯಾರಂಟಿ ಸಮೇತ ಕೊಡ್ತೀನಿ. ಗಾಡಿ ಎಲ್ಲ ಗಾಡಿ ನೋಡ್ತಾ ಇರೋದು ನೀವು. ಇದ್ರಲ್ಲಿ ನಿಮ್ಗೆ ಕ್ಲೀನ್ ಪಾಲಿಶ್ ರಿಫರ್ಬ್ ಜನರಲ್ ಚೆಕಪ್ 3 years ವಾರಂಟಿ. ಒಂದು ಜನರಲ್ ಚೆಕಪ್ ಇರುತ್ತೆ. ಇದರಲ್ಲಿ ನಿಮ್ಗೆ ಆಯಿಲ್, ಕೂಲೆಂಟ್, AC, ಏರ್ ಫಿಲ್ಟರ್ ಎಲ್ಲ ಪ್ರತಿ ಒಂದು ಚೆಕಪ್ ಆಗುತ್ತೆ. ಲೈಟ್ ಇಂದ ಲೈಟ್ ತನಕ ಚೆಕಪ್ ಆಗುತ್ತೆ ಗಾಡಿ ನಿಮ್ಗೆ ಡೆಲಿವರಿ ಟೈಮ್. ನೋಡ್ತಾ ಇರ್ಬೋದು. ಅಂಡ್ ಅವ್ರು ಎಲ್ಲ ಹೇಳಿದಾರೆ ಡೀಟೇಲ್ಸ್, ಏನೇನೆಲ್ಲ ಮಾಡ್ತಾರೆ ಗಾಡಿ ಬಂದಿದ ತಕ್ಷಣ ಅಥವಾ ಗಾಡಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡಕ್ಕಿಂತ ಮುಂಚೆಯಿಂದ ಅಂತ. ಇಲ್ಲೊಂದು ಹೋಂಡಾ ಇದೆ ಸರ್. ಇದು ಯಾವ್ದು ಸರ್ ಮಾಡಲ್? ಇದು 2010 ವಿ ಟಾಪ್ ಎಂಡ್ ಗಾಡಿ. ಟಾಪ್ ಎಂಡ್. ಇದ್ರದ್ದು ಏನಿದೆ ಸರ್ ಪ್ರೈಸ್? 3,95,000 ಗೆ ಕೊಡ್ತೀವಿ. 3,95,000 3,95,000 ಗೆ ಹೋಂಡಾ ಟಾಪ್ ಎಂಡ್ ಮಾಡಲ್ ಸಿಗ್ತಾ ಇದೆ. ಇದರಲ್ಲಿ ನಿಮ್ಗೆ ABS, ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲಾಯ್ ವೀಲ್ಸ್, ರೆಡಿ ಫಾಗರ್, ಸ್ಟೇರಿಂಗ್ ಬೋರ್ಡ್, ಆಟೋ ಕಂಟ್ರೋಲ್ಸ್, AC, ಮ್ಯೂಸಿಕ್ ಸಿಸ್ಟಮ್ ಪ್ರತಿ ಒಂದು ಬರುತ್ತೆ. ಸೊ ಟಾಪ್ ಎಂಡ್ ಅಲ್ಲಿ ಏನೇನ್ ಫೀಚರ್ಸ್ ಬರ್ಬೇಕೋ ಎಲ್ಲಾ ಫೀಚರ್ಸ್ ಇದೆ. ಅದರಲ್ಲೂ ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಹೋಂಡಾ ಸಿಟಿ ಕಾರ್ ಸಿಗ್ತಾ ಇದೆ ಅಂದ್ರೆ. ಸೊ ನೆಕ್ಸ್ಟ್ ಬಂದ್ರೆ ನಮ್ ಟಾಟಾ ಇಂಡಿಯನ್ ಬಿಲ್ಡ್ ಕಾರ್. ಇದ್ರದ್ದು ಏನಿದೆ ಸರ್? ಟಾಟಾ ಟಿಯಾಗೋ 2017 ಮಾಡಲ್, ಸಿಂಗಲ್ ಓನರ್, 77,000 ರಿವನ್ ಆಗಿದೆ ಗಾಡಿ. 7,000 ಬರೀ 7,000 ಓಡಿದೆ ಗಾಡಿ. 77,000 ಓಕೆ, 77,000 ಓಡಿದೆ ಗಾಡಿ. ಅಂಡ್ ಇದ್ರದ್ದು ಏನಿದೆ ಸರ್ ಪ್ರೈಸ್? ಟಾಪ್ ಎಂಡ್ ಎಷ್ಟಿದೆ ಮಾರ್ಕೆಟ್ ನೀವು ನೋಡಿರೋದು? ಸರ್ ಮಾರ್ಕೆಟ್ ನನ್ಗೆ ಗೊತ್ತಿಲ್ಲ, ನೀವು ಕೊಡ್ತೀರಾ ಶಾಕ್ಗೆ. ನಾನು ಮಾರ್ಕೆಟ್ ಪ್ರೈಸ್ ನ ಮರಿತಾ ಇದ್ದೀನಿ. ಹೇಳಿ ಇದ್ರದ್ದು ಏನಿದೆ ಪ್ರೈಸ್? 5.6 ಲಕ್ಷ ಮಾಡ್ತಾವ್ರೆ. ಜಾಸ್ತಿ ಬೇಡ, 460 ಕೊಡಿ ತಗೊಂಡೋಗಿ ಗಾಡಿ. 460 ಟಾಟಾ ಒಳ್ಳೆ ನಮ್ಮ 17 ಮಾಡಲ್ ಸಿಂಗಲ್ ಓನರ್ ಗಾಡಿ ಅಂತ ಹೇಳ್ತಾ ಇದಾರೆ. ಒಳ್ಳೆ ಕಂಡೀಷನ್, ಒಳ್ಳೆ ಮೇಂಟೈನ್ ಗಾಡಿ. ಸೊ ಹಾಗೆ ಬಂದ್ರೆ ಇನ್ನೊಂದು ಸೇಮ್ ಹೋಂಡಾ ಸಿಟಿ ಇದೆ. ಸೊ ಇದ್ರದ್ದು ಏನಿದೆ ಸರ್ ಪ್ರೈಸ್? 2017 ಮಾಡಲ್, ಇದನ್ನು ಸೇಮ್ 50,000 ರಿವನ್ ಆಗಿದೆ ಗಾಡಿ. 50,000 ರಿವನ್ ಆಗಿದೆ. ಇದರಲ್ಲಿ ಏನ್ ಸ್ವಲ್ಪ ಪ್ರೈಸ್ ಕೊಡ್ತಾ ಇದೀರಾ? ಇದು 7.5-8 ಮಾಡ್ತಾವ್ರೆ. ಹೌದು, ಜಾಸ್ತಿ ಬೇಡ, 6,75,000 ನೋಡಿ ಗಾಡಿ ತಗೊಂಡು. ಇದು ಡಾಕ್ಟರ್ ಮೇಂಟೈನ್ ಅಥವಾ ಇಲ್ಲ ಇದು ಕಂಪ್ಲೀಟ್ ಇಂಡಿವಿಜುವಲ್ ಆಗಿರುತ್ತೆ. ಸಾಫ್ಟ್ವೇರ್ ಗಾಡಿ ಮಾತ್ರ ಸಕ್ಕದಾಗಿದೆ, ನೋಡ್ತಾ ಇರ್ಬೋದು. ಸೊ ಅವಾಗ್ಲೇ ಏನ್ ಹೋಂಡಾ ಸಿಟಿ ನೋಡಿದ್ರಲ್ಲ, ಸೇಮ್ ಅದೇ ತರ ಸೇಮ್ ಕಲರ್, ಸೇಮ್ ಸ್ಪೆಕ್. ಆದ್ರೆ ಗಾಡಿ ಡಿಫ್ರೆನ್ಸ್ ಇದೆ. ಅಂಡ್ ಇಂಟೀರಿಯರ್ ವಿಷಯಕ್ಕೆ ಬಂತು ಅಂದ್ರೆ, ಒಂದ್ ನಿಮಿಷ ಬನ್ನಿ, ಹಾಗೆ ಬನ್ನಿ. ಸೊ ಹಾಗೆ ಇಂಟೀರಿಯರ್ ನೋಡಿ ಗಾಡಿ ಇಂಟೀರಿಯರ್ ಮಾತ್ರ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿದು ಇಂಟೀರಿಯರ್. ಅಂಡ್
ಡ್ಯಾಶ್ ಅಷ್ಟೇ, ಎಲ್ಲಾದ್ರೂ ಬೇರೆ ಗಾಡಿಗಳಲ್ಲಿ ಡ್ಯಾಶಸ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಇನ್ನೊಂದಿರುತ್ತೆ. ಆದ್ರೆ ಈ ಗಾಡಿಲಿ ಮಾತ್ರ ಏನು ಆತರ ತೊಂದರೆನೇ ಇಲ್ಲ. ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಸಖತ್ ಅಂದ್ರೆ ಸಖತ್ತಾಗಿದೆ ಅಂಡ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿನು. ಇವಾಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್ ತೋರಿಸ್ತಾರೆ? ಇದು Hyundai Verna 2013 ಮಾಡಲ್ SX ಟಾಪ್ ಅಂಡ್ ಸೆಕೆಂಡ್ ಓನರ್ ಗಾಡಿ. ಸೊ ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಅಂದ್ರೆ ನೀವು ಎಷ್ಟು ಸರ್ ಇವಾಗ ಕೊಟ್ ಮಾಡ್ತಾ ಇದೀರಿ ಇದ್ರ ಪ್ರೈಸ್? ಇದು ಜಾಸ್ತಿ ಬೇಡ, 485 ಕೊಡಿ. 13 ಮಾಡಲ್ SX ಟಾಪ್ ಅಂಡ್ ಸಿಡಾನ್ ಕಾರ್ ನಿಮ್ಗೆ 485 lakhsಗೆಲ್ಲ 4,85,000 ಗೆಲ್ಲ ಸಿಗ್ತಾ ಇದೆ. ಅಂಡ್ ಗಾಡಿ ನೋಡ್ತಾ ಇರ್ಬೋದು, ಕಂಡೀಷನ್ ಮಾತ್ರ ಸಕ್ಕತ್ತಾಗಿದೆ. ಅಂಡ್ ಇಂಟೀರಿಯರ್ ಅಷ್ಟೇ, ಇಂಟೀರಿಯರ್ ಎಲ್ಲಾದ್ರೂ ಒಂದ್ ಕಡೆ ಲೆದರ್ ಕಿತ್ತೋಗಿರೋದು ಅಥವಾ ಡ್ಯಾಮೇಜ್ ಆಗಿರೋದು ಈ ತರ ಏನು ಇಲ್ಲ. ಕಂಡೀಷನ್ ಮಾತ್ರ ಸಕ್ಕತ್ತಾಗಿದೆ ಒಳಗೆ ಇಂಟೀರಿಯರ್ದನು. ಯಾಕಂದ್ರೆ ಇವ್ರ ಹತ್ರ ಬರೋ ಗಾಡಿಗಳು ನಾನು ಬೇರೆ ಗಾಡಿಗಳನ್ನ ನೋಡಿದ್ದೀನಿ ಸರ್, ಸೆಕೆಂಡ್ ಹ್ಯಾಂಡ್ ಗಾಡಿಗಳಲ್ಲಿ, ಪ್ರೀ ಓನ್ ಕಾರಲ್ಲಿ ಇಂಟೀರಿಯರ್ ಒಳಗೆ ಏನಂತಾರೆ, ಒಳಕ್ಕೂ ಮೇಲ್ ತಳಕು ಅನ್ನೋ ತರ ಒಳಗೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಮೇಲ್ ಮಾತ್ರ ಗಾಡಿ ನೋಡಕ್ ಚೆನ್ನಾಗಿರುತ್ತೆ. ಆದ್ರೆ ಇಲ್ಲಿ ನಾನೇ ಸ್ವಂತ ನೋಡ್ತಾ ಇದ್ದೀನಿ, ಹಾಗೆ ಒಂದೆರಡು ಗಾಡಿನ ನಾನು ಟೆಸ್ಟ್ ಡ್ರೈವ್ ಸಹ ಮಾಡಿದೆ. ಗಾಡಿ ಒಳಗಿಂದ ಆಗ್ಲಿ ಹೊರಗಿಂದ ಆಗ್ಲಿ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಅಂಡ್ ಒಳ್ಳೆ ಜೆನ್ಯೂನ್ ಏನಂತಾರೆ ರೆಕಾರ್ಡ್ಸ್ ಇದೆ ಇವ್ರ ಹತ್ರ. ಸೊ ಹಾಗೆ ಬಂದ್ರೆ ನೆಕ್ಸ್ಟ್ ಗಾಡಿ ಯಾವ್ದು ಸರ್ ತೋರಿಸ್ತಾ ಇರೋದು? ಇದು Hyundai Ion 2013 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್. ಓಕೆ, ಇದು ಸಿಂಗಲ್ ಓನರ್ ಸರ್? ಇದು ಹೌದು, ಸೆಕೆಂಡ್ ಓನರ್ ಬರುತ್ತೆ. ಸರಿ, ಸೆಕೆಂಡ್ ಓನರ್. ಹಂಗಂದ್ರೆ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು 2,75,000 ನೀವು ಕೊಡ್ತೀವಿ. 2,75,000ಗೆ ನಿಮ್ಗೆ ಇಯಾನ್ ಸ್ಪೋರ್ಟ್ಸ್ ವಿತ್ ಇದು ಪೆಟ್ರೋಲ್ ಅಂಡ್ LPG ಅಲ್ಲ? ಹೌದು, ಇಲ್ಲ ಅದು LPG ಪ್ಲಸ್ ಪೆಟ್ರೋಲ್. ಇದು ಬರೀ ನಿಮ್ಗೆ ಪೆಟ್ರೋಲ್ ಬರುತ್ತೆ. ಸೊ ಇದು ಬರೀ ಪೆಟ್ರೋಲ್. ಅಂಡ್ ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಇದೊಂಥರ ಪಾಕೆಟ್ ಚಿಕ್ಕ ಗಾಡಿ, ಸಿಟಿಲಿ ಓಡಾಡೋರ್ಗೆ ಯಾರಾದ್ರೂ ನೋಡ್ತಾ ಇದ್ರೆ ಒಳ್ಳೆ ರಿಫರ್ಬಿಶ್ಡ್ ಗಾಡಿ ಅಂದ್ರೆ ನಿಮ್ಗೆ ಇವಾಗ IND ಮೋಟಾರ್ಸ್ ಬಂದ್ರೆ ಇಂತ ಕಾರ್ಗಳು ಸಿಗುತ್ತೆ ಅಂತ ಗೊತ್ತಾಗಿರುತ್ತೆ. ಮುಂದೆ 2 ಜಾಸ್ ಇದೆ. ಸೊ ಇದ್ರದ್ದೇನಿದೆ ಸರ್ ಪ್ರೈಸ್? ಮತ್ತೆ ಇದ್ರದ್ದು 15 ಮಾಡಲ್ 16 ಮಾಡಲ್ ಎರಡು ಆಲ್ಮೋಸ್ಟ್ ನಿಮ್ಗೆ 72,000 ಸಮಥಿಂಗ್ ಡ್ರಿವನ್ ಆಗಿದೆ. ಎರಡು ಪೆಟ್ರೋಲ್ ಗಾಡಿ. SUV ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಓಕೆ, ಸೊ ಇದ್ರದ್ದೇನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದ್ರದ್ದೇನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು 5,75,000 ಎರಡು ಗಾಡಿನೂ ಕೊಡ್ತೀನಿ. ಸೊ ಎರಡು ಗಾಡಿನೂ ಸೇಮ್ 5,75,000ಗೆ. ಜಸ್ಟ್ ಎರಡರಲ್ಲಿ ಸೇಮ್ ಕಿಲೋಮೀಟರ್ಸ್ ಓಡಿದೆ, ಮತ್ತೆ ಎರಡೂನು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಒಂದು ಟಾಪ್ ಎಂಡ್, ಇನ್ನೊಂದು S ವೇರಿಯಂಟ್. ಅದಕ್ಕಿಂತ ಒಂದ್ ಸ್ಟೆಪ್ ಕೆಳಗಡೆ ಅಂದ್ರೆ ಮಿಡ್ ವೇರಿಯಂಟ್, ಒಂದು ಟಾಪ್ ಆಲ್ಮೋಸ್ಟ್ ಎಲ್ಲ ಬರುತ್ತೆ, ಜಸ್ಟ್ ಅಲಾಯ್ ವೀಲ್ಸ್ ಬರಲ್ಲ ಅಷ್ಟೇ. ಅಂಡ್ ಇನ್ನೊಂದು ಹೇಳ್ಬೋದಂದ್ರೆ ಇದು ಮಿಡ್ ವೇರಿಯಂಟ್ ಗಾಡಿ 1 ವರ್ಷ ಜಾಸ್ತಿ ಇದೆ, ಅಂಡ್ ಟಾಪ್ ಎಂಡ್ 1 ವರ್ಷ ಕಮ್ಮಿ ಇದೆ ಅಷ್ಟೇ. ಅಂದ್ರೆ ಪ್ರೈಸ್ ಮಾತ್ರ ಎರಡರದ್ದು ಸೇಮ್ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ, 5,75,000ಗೆ. ಸೊ ಹಾಗೆ ಮುಂದೆ ಬಂದ್ರೆ ನೆಕ್ಸ್ಟ್ ಎರಡು ಸುಜುಕಿದು, ಅಂದ್ರೆ ಒಂಥರ ಮೈಲೇಜ್ ಗಾಡಿ ಇದ್ದಂಗೆ, ಬಡವ್ರ ಮಿಡಲ್ ಕ್ಲಾಸ್ ಅವ್ರ ಕನ್ಸು ಹುಟ್ಟಿಸಿದ ಗಾಡಿ ಇದು ಸುಜುಕಿ. ಸೊ ನೋಡ್ತಾ ಇರ್ಬೋದು, 2 ಚೆವರ್ಲೆಟ್ ಇದೆ ಸರ್. ಇದ್ರದ್ದು ಏನಿದೆ ಸರ್? ಇದು ಮಾರುತಿ ಸೆಲೆರಿಯೋ 2016 ಮಾಡಲ್ 14 ಮಾಡಲ್ ಆಟೋಮೆಟಿಕ್ ಇದೆ, ಮ್ಯಾನ್ಯುಯಲ್ ಇದೆ. ಓಕೆ, ಇದೆ. ಆಟೋಮೆಟಿಕ್ ಯಾವ್ದಿದೆ ಸರ್? ಇದು ಆಟೋಮೆಟಿಕ್ ಬರುತ್ತೆ ನಿಮ್ಗೆ. 2014 ಮಾಡಲ್ ಸಿಂಗಲ್ ಓನರ್ ಗಾಡಿ, 69,000 ಡ್ರಿವನ್ ಆಗಿದೆ. VXI ಬರುತ್ತೆ ನಿಮ್ಗೆ ವೇರಿಯಂಟ್. ಓಕೆ, ಸೊ ಇದ್ರದ್ದು ಏನಿದೆ ಸರ್ ಪ್ರೈಸ್? 3,75,000 ಕೊಡ್ತೀವಿ. 3,75,000ಗೆ ಚೆವರ್ಲೆಟ್, ಸುಜುಕಿ ಚೆವರ್ಲೆಟ್ ಗಾಡಿ. ಅದು ಒಳ್ಳೆ ಕಂಡೀಷನ್ ಅಲ್ಲಿ ಇರೋ ಗಾಡಿ. ಅಂಡ್ ಆಟೋಮೆಟಿಕ್ ಯಾರು ಇಷ್ಟು ಕಮ್ಮಿ ಕೊಡಲ್ಲ. 4,05,000 ಅಬೋನೆ ಕೊಡ್ತಾ ಇದಾರೆ. ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ, ನೋಡ್ತಾ ಇರ್ಬೋದು. ಹಾಗೆ ಇದ್ರಲ್ಲಿ ಇನ್ನೊಂದು ಇದೆ ಮ್ಯಾನ್ಯುಯಲ್. ಇದೇನಿದೆ ಸರ್? VXI ಆಪ್ಷನಲ್ 16 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದ್ರಲ್ಲಿ ನಿಮ್ಗೆ ABS, ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ನಿಮ್ಗೆ. ಈ ಗಾಡಿ 3,95,000 ಕೊಡ್ತೀವಿ. ಸೊ 3,95,000ಗೆ ನೋಡ್ತಾ ಇರ್ಬೋದು ಪ್ರೈಸ್ ಡಿಫ್ರೆನ್ಸ್. ಅಂಡ್ ಕಿಲೋಮೀಟರ್ಸ್ ಅಷ್ಟೇ ಇದು ಕಮ್ಮಿ ಓಡಿದೆ, ಜಸ್ಟ್ 16,000 ಓಡಿದೆ. ಅಂಡ್ ಪ್ರೈಸು ಸಹ ಕಮ್ಮಿ ಇದೆ, ಅದ್ರಲ್ಲೂ ಮ್ಯಾನ್ಯುಯಲ್. ಸೊ ಇದು i20. i20 ಎಲೈಟ್ ಶೇಪ್ ಪಾಸ್. ಇದು ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ. ಓಕೆ, 2015 ಮಾಡಲ್ 65,000 ಓಡಿರೋದು ಗಾಡಿ. ಸೊ 65,000 ಓಡಿದೆ ಅಂತ ಹೇಳ್ತೀರಾ. ಮತ್ತೆ ಇದ್ರದ್ದು ಏನಿದೆ ಸರ್ ಪ್ರೈಸ್? ಇದು 540 ಕೊಡ್ತಾರೆ. 540ಗೆ ನೋಡ್ತಾ ಇರ್ಬೋದು. ಎಲ್ರಿಗೂ ಕನ್ಸೆ i20 ಹೋಂಡಾ ಇದು, ಯಾಕಂದ್ರೆ 6 645 675 ಮಾಡ್ತಾವೆ. 645 to 675 ಈ ಪ್ರೈಸ್ ರೇಂಜ್ ಅಲ್ಲಿ ಹೋಗುತ್ತೆ. ಇಲ್ಲಿ ಅಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಗಾಡಿ. ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಸೀದಾ ಬರ್ಬೇಕಾಗಿರೋದು IND ಮೋಟಾರ್ಸ್ಗೆ, ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಬೇಕು, ಗಾಡಿ ತಗೊಂಡ್ ಹೋಗ್ತಾ ಇರ್ಬೇಕು. ಸೊ ಹೀಗೆ ಬಂದ್ರೆ ಈ ಕಡೆ ಸ್ಕೋಡಾ ರ್ಯಾಪಿಡ್ ಇದೆ, ನೋಡ್ತಾ ಇರ್ಬೋದು. ಒಳಗೆ ಇಂಟೀರಿಯರ್ ಅಷ್ಟೇ ಸಕ್ಕತ್ತಾಗಿದೆ, ಹೊರಗೂ ಅಷ್ಟೇ. ಗಾಡಿ ಮಾತ್ರ ನೀಟಾಗಿ ಅಂದ್ರೆ ನೀಟಾಗಿದೆ, ಎಲ್ಲೂ ಒಂಚೂರು ಸ್ಕ್ರಾಚಸ್ ಆಗ್ಲಿ, ಡೆಂಟ್ ಆಗ್ಲಿ, ಮತ್ತೊಂದಾಗ್ಲಿಲ್ಲ. ಅಂಡ್ ಈ ಗಾಡಿಗಳೆಲ್ಲ ಆಕ್ಸಿಡೆಂಟ್ ಆಗಿದೆ ಇಲ್ಲ ಚೆಕ್ ಮಾಡಿ ಸಹ ತರ್ತಿರಲ್ಲ ಸರ್? ಆರಾಮಾಗಿ ಗಾಡಿ ಕೊಡ್ತೀನಿ, ಶೋರೂಮ್ಗೆ ಹೋಗಿ ಚೆಕ್ ಮಾಡಿಸ್ಕೊ ಬನ್ನಿ ಗಾಡಿ. ಓಕೆ, ನೋಡ್ತಾ ಇರ್ಬೋದು. ಗಾಡಿನ ಅವರು ಸಹ ಅಷ್ಟು ಗ್ಯಾರಂಟಿಯಿಂದ ಹೇಳ್ತಾ ಇದಾರೆ, ಗಾಡಿನ ಶೋರೂಮ್ ತಗೊಂಡೋಗಿ ಟೆಸ್ಟ್ ಮಾಡಿಸ್ಕೊಂಡ್ ಬನ್ನಿ, ಎಲ್ಲ ಆಕ್ಸಿಡೆಂಟ್ ಪ್ರೂಫ್ ಇದೆ ಗಾಡಿ ಅಂತ ಹೇಳ್ತಾ ಇದಾರೆ. ಆಕ್ಸಿಡೆಂಟ್ ಫ್ರೀ. ಅಂಡ್ ಇದೇನಿದೆ ಸರ್ ಪ್ರೈಸ್? ಇದು 14 ಮಾಡಲ್ ಇದೆ, ಇಲ್ಲಿಗೆ ಸ್ಟಾಪ್ ಎಂಡ್. ಓಕೆ, ಇದ್ರದ್ದೇನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದಾರೆ ಹೇಳಿ? 545 ಕೊಡು. 545ಗೆ ಒಂದು ಸಿಡಾನ್ ಗಾಡಿ, ಅದ್ರಲ್ಲೂ ಸ್ಕೋಡಾ ಅಂತ ಪ್ರೀಮಿಯಂ ಬ್ರ್ಯಾಂಡ್. ಇದು ಕಾಂಪಿಟೇಟರ್ ಬಂದ್ಬಿಟ್ಟು ನಿಜ ಹೇಳ್ತೀನಿ, ಆಡಿ, BMW ಇಂಥ ಕಾರ್ಗಳಿದೆ ಕಾಂಪಿಟೇಟರ್. ಅಂಡ್ ಇಂಥ ಕಾರ್ನ ನಿಮ್ಗೆ ಜಸ್ಟ್ 5,45,000 ಕೊಡ್ತಾ ಇದಾರೆ. ಜರ್ಮನ್ ಗಾಡಿಗಳು
ಸಾರಿ ಜರ್ಮನ್ ಗಾಡಿಗಳು ಅದರಲ್ಲೂ. ಅಂಡ್ ಗಾಡಿ ಕಂಡೀಷನ್ ಮಾತ್ರ ಸೂಪರ್ ಆಗಿದೆ, ಎಲ್ಲೂ ಒಂಚೂರು ಸ್ಕ್ರಾಚಸ್ ಆಗ್ಲಿ ಡೆಂಟ್ ಆಗ್ಲಿ ಮತ್ತೊಂದಿಲ್ಲ, ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಸೊ ಹಾಗೆ ಅದೇ ತರ ಬಂದ್ರೆ ಪಕ್ಕದಲ್ಲಿ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ. ಸೊ ಇದ್ರದ್ದು ಏನಿದೆ ಸರ್ ಪ್ರೈಸ್? ಸ್ಕೋಡಾ ಒಂದಲ್ಲ ಎರಡಿಲ್ಲ 5 ಗಾಡಿ ಇದೆ ಸ್ಕೋಡಾ ನಮ್ಮ ಹತ್ರ. ಸೊ ಮುಂದೆ ಹಿಂದೆ ನೋಡ್ತಾ ಇದ್ರೆ ಹಾಗೇನೆ ಹಿಂದೆ ಮುಂದೆ 3-4 ಸ್ಕೋಡಾ ರ್ಯಾಪಿಡ್ ಇದೆ. ಸೊ ಇದ್ರದ್ದು ಏನಿದೆ ಸರ್ ಪ್ರೈಸ್? ಇದು 2013 ಮಾಡಲ್, ಇದು ಪೆಟ್ರೋಲ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಈ ಗಾಡಿ ಆಂಬಿಷನ್ ಪ್ಲಸ್ ಓಕೆ, ಎಷ್ಟಿಗೆ ಕೊಡೋಣ? ಸೊ ಇದು 545 ಅಂದ್ರೆ ಇದೆಷ್ಟು, ಒಂದು 530? 530 ಜಾಸ್ತಿ ಬೇಡ, 4 ಮುಕ್ಕಾಲು ಕೊಡಿ ಸರ್. 4 ಮುಖ. ಪ್ರತಿ ಸತಿ ನಾನು ಪ್ರೈಸ್ ಹೇಳಿದಾಗ ಸರ್ ನನಗೆ ಶಾಕ್ ಮಾಡ್ತಾನೆ ಇದಾರೆ. ಅದ್ರಲ್ಲಿ ಅವ್ರು ಹೇಳ್ತಿರೋ ಪ್ರೈಸ್ ಕೇಳಿ ನನಗೆ ಇನ್ನೂ ಶಾಕ್ ಆಗ್ತಾ ಇದೆ. ಗಾಡಿ ಮಾತ್ರ ಸಕ್ಕತ್ತಾಗಿದೆ. ಅಂಡ್ ಇಂಟೀರಿಯರ್ಸ್ ಬ್ಲಾಕ್ ಲೆದರ್ ಇದೆ, ಎಲ್ಲೂ ಒಂಚೂರು ಕಟ್ಸ್ ಆಗ್ಲಿ ಇನ್ನೊಂದಾಗ್ಲಿ ಇಲ್ಲ ಗಾಡಿಲಿ. ಒಳಗ್ ಮಾತ್ರ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ಮಾತ್ರ, ನೋಡ್ತಾ ಇರ್ಬೋದು. ಸೊ ಅದ್ರಲ್ಲೂ 475 ಕೊಡಿ. ಸೊ 475ಗೆ ನಿಮ್ಗೆ ಸ್ಕೋಡಾ ರ್ಯಾಪಿಡ್ ಬಂದ್ ಸೀದಾ ತಗೊಂಡ್ ಹೋಗಿ ಅಂತ ಹೇಳ್ತೀನಿ. ಸೊ ಅಂದ್ರೆ ಆಟೋಮೆಟಿಕ್ ಇದೆ. ಸೊ ಹಾಗೆ ಬಂದ್ರೆ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಇದ್ಯಾವ್ದು ಸರ್ ಮಾಡಲ್ ಇದು? 2015 ಮಾಡಲ್, ಸಿಂಗಲ್ ಓನರ್, ಆಟೋಮೆಟಿಕ್ ಬರುತ್ತೆ ನಿಮ್ಗೆ. ಎಲಿಗೆನ್ಸ್ ಟಾಪ್ ಅಂಡ್ ಗಾಡಿ. ಸೊ ಟಾಪ್ ಎಂಡ್ ಸಿಂಗಲ್ ಓನರ್ ಅಂಡ್ ಒಳ್ಳೆ ಕಂಡೀಷನ್ ಇದೆ. ಕಲರ್ ಸಹ ಅಷ್ಟೇ, ಕಲರ್ ಎಲ್ಲೂ ಫೇಡ್ ಆಗಿದೆ ಅಥವಾ ಸ್ಕ್ರಾಚಸ್ ಆಗಿದೆ ಅಂತ ಏನು ಹೇಳ್ಕೊಳ್ಳೋಂಥದ್ದಿಲ್ಲ. ಗಾಡಿ ಕಂಡೀಷನ್ ಮಾತ್ರ ಸಕ್ಕತ್ತಾಗಿದೆ. ಇಂಟೀರಿಯರ್ ಅಷ್ಟೇ, ಎಲ್ಲೂ ಒಂಚೂರು ತೊಂದರೆ ಆಗಿಲಿ ಇನ್ನೊಂದಾಗ್ಲಿ, ಎಲ್ಲೋ ಸಿಗರೇಟ್ ಸ್ಮೋಕ್ ಮಾಡಿ ಒಳಗೆ ಸುಟ್ಟಿರೋದು ಆತರ ಇಲ್ಲ. ಯಾಕಂದ್ರೆ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಬೇರೆ ಗಾಡಿಗಳಲ್ಲಿ ಸುಟ್ಟಿರ್ತಾರೆ ಒಳಗೆ ಸಿಗರೇಟ್ ಬಿದ್ದು ಆಶ್ ಬಿದ್ದು ಎಲ್ಲ ಗಾಡಿ ಇಂಟೀರಿಯರ್ ಎಲ್ಲ ಹಾಳಾಗಿರುತ್ತೆ. ಆದ್ರೆ ಗಾಡಿ ಇಂಟೀರಿಯರ್ ಅಷ್ಟೇ ಒಳ್ಳೆ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಸರ್ ಇದ್ರದ್ದೇನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು 575 ಇದೆ, ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. ಸೊ 575 ಅಲ್ಲೇ ನಿಮ್ಗೆ ನೆಗೋಶಿಯೇಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ವಿತ್ 3 years ವಾರಂಟಿ. ವಿತ್ 3 years ವ್ಯಾರಂಟಿ. ಸೊ ನೋಡೋದಾ ನೆಕ್ಸ್ಟ್ ಗಾಡಿ ಹಿಂದೆ ನೋಡ್ತಾ ಇದ್ರೆ ಒಂದು ಆಡಿ ಕಾಣಿಸ್ತಾ ಇದೆ. ಸೊ ಆಡಿ ಯಾವ್ದು ಸರ್ ಮಾಡಲ್ ಇದು? ಇದು 2014 ಮಾಡಲ್, A3 ಬರುತ್ತೆ ನಿಮ್ಗೆ. ಸೊ A3 2014 ಮಾಡಲ್. ಅಂಡ್ ಇದ್ರದ್ದು ಏನಿದೆ ಸರ್ ಫೀಚರ್ಸ್ ಮತ್ತೆ ಪ್ರೈಸ್ ಏನ್ ಹೇಳ್ತೀರಾ? ಫೀಚರ್ಸ್ ಇದೆ ಹೇಳಕ್ಕೆ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ. ಆಡಿ ಅಂದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೆ. ಗೊತ್ತಾಗ್ಬಿಡುತ್ತೆ, ಯಾಕಂದ್ರೆ ಯಾರು ಬೇಸ್ ವೇರಿಯಂಟ್ ತಗೊಳ್ಳೋರಲ್ಲ, ಎಲ್ಲ ತಗೊಂಡ್ರೆ ಟಾಪ್ ಎಂಡ್ ತಗೊಳ್ಳೋದು. ಅಂಡ್ ಇದ್ರಲ್ಲಿ ಬಂತು ಅಂದ್ರೆ ಏನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು 14 lakhs ಮಾಡ್ತಾವ್ರೆ. 14 lakhs ಬೇಡ ನನಗೆ, 9ವರೆಗೆ ಕೊಡ್ತೀನಿ. 9.5 ಲಕ್ಷಕ್ಕೆ ಆಡಿ ಕೊಡ್ತಾ ಇದಾರೆ. ಅದು ಆಡಿ 14 ಮಾಡಲ್, ಅದನ್ನು ಟಾಪ್ ಎಂಡ್. ನಾನೇ ಒಳಗೆ ಕೂತ್ ಎಕ್ಸ್ಪೀರಿಯನ್ಸ್ ಮಾಡಿದೆ ಗಾಡಿನ. ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಇಂಟೀರಿಯರ್ ಅಷ್ಟೇ, ಎಲೆಕ್ಟ್ರಿಕಲ್ ಸೀಟ್ಸ್ ಇದೆ, ಅಡ್ಜಸ್ಟಬಲ್ ಸೀಟ್ಸ್ ಇದೆ, ಮೆಮೊರೇಬಲ್ ಸೀಟ್ಸ್ ಇದೆ. ಸೊ ಇಷ್ಟೆಲ್ಲ ಫೀಚರ್ಸ್ ಇರೋ ಗಾಡಿ ನಿಮ್ಗೆ ಜಸ್ಟ್ 9 lakhs ಕೊಡ್ತಾ ಇದಾರೆ. ಅಂಡ್ ಇದ್ರದ್ದು NOC ಸಹ ಇದೆಯಾ ಸರ್? ಇದ್ರದ್ದು ಹೌದು, NOC ಇದೆ. NOC ಇದೆ ವಿತ್ ಇನ್ಕ್ಲೂಡೆಡ್ NOC. ಹೌದು, NOC ಇನ್ಕ್ಲೂಡೆಡ್ ನಿಮ್ಗೆ 9 lakhs ಗೆಲ್ಲ ಕೊಡ್ತಾ ಇದಾರೆ ಅಂದ್ರೆ ಏನು ಯೋಚನೆ ಮಾಡಬೇಡಿ, ಸುಮ್ನೆ ಬಂದು. ಯಾಕಂದ್ರೆ 9 lakhs ಗೆ ಬೇರೆಯವರು ಬೇರೆ ಕಡೆ ಹೋಗಿದ್ರೆ ಯಾವ್ದಾದ್ರು ಒಳ್ಳೆ ಪ್ರೀಮಿಯಂ ಕಾರ್ ತಗೊಬೇಕಂದ್ರೆ ಡೌನ್ ಪೇಮೆಂಟ್ ಅದ್ 9 lakhs ಹೇಳ್ಬೇಕಂದ್ರೆ, ಇಲ್ಲಿ 9 lakhs ಗೆಲ್ಲ ನಿಮ್ ಗಾಡಿ ಕಾರ್ನೇ ತಗೊಂಡ್ ಹೋಗ್ಬೋದು. ಅಷ್ಟು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಬ್ಲಾಕ್ ಸಹ ಗಾಡಿ ಎದ್ದು ಕಾಣುತ್ತೆ ಬ್ಲಾಕ್ ಅಲ್ಲಿ, ಯಾಕಂದ್ರೆ ಒಂದ್ ಸಣ್ಣ ಸ್ಕ್ರಾಚ್ ಆದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಾನೇ ನೋಡ್ತಾ ಇದ್ದೀನಿ, ಒಂದ್ ಸಣ್ಣ ಸ್ಕ್ರಾಚ್ ಇಲ್ಲ ಏನಿಲ್ಲ, ಗಾಡಿ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಸೊ ಸರ್ ಆಗ್ಲೇ ಹೇಳ್ದಾಗೆ ವ್ಯಾಕ್ಸಿಂಗ್ ಮಾಡಿ ಒಳ್ಳೆ ಡೀಟೇಲಿಂಗ್ ಮಾಡಿ ಕಂಪ್ಲೀಟ್ ಆಗಿ ಗಾಡಿನ ರೀಸ್ಟೋರ್ ಮಾಡಿ ತಂದು ನಿಲ್ಸಿರ್ತಾರೆ ವಿತ್ ಕಂಪ್ಲೀಟ್ ಸರ್ವಿಸ್ ರೆಕಾರ್ಡ್ ಅಂಡ್ 3 years ವ್ಯಾರಂಟಿ. ಸೊ ಹಾಗೆ ಬಂದ್ರೆ ಈ ಕಡೆ ಇನ್ನೊಂದು ಸ್ಕೋಡಾ ಇದೆ ಸರ್. ಇದ್ಯಾವ್ದು ಸರ್ ಗಾಡಿ? ಇದು ಸ್ಕೋಡಾ ಸೂಪರ್ಬ್ ಲಕ್ಸುರಿಯಸ್ ವೆಹಿಕಲ್. ಇದರಲ್ಲಿ ABS, ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲಾಯ್ ವೀಲ್ಸ್, ಡಿಫಾಗರ್, ಸನ್ ರೂಫ್ ಪ್ರತಿಯೊಂದು ಬರುತ್ತೆ. ಲಕ್ಸುರಿ ಅಂದ್ರೆ ಆಲ್ಮೋಸ್ಟ್ ಅಲ್ಲೇ ಮುಗ್ದೋಯ್ತು ಕತೆ. ಸ್ಕೋಡಾದು ಪ್ರೀಮಿಯಂ ಲೈನ್ ಲಕ್ಸುರಿ ಲೈನ್ ಅಲ್ಲಿ ಬರೋ ಟಾಪ್ ಗಾಡಿ ಇದೆ ಅಂತ ಹೇಳ್ಬೋದು. ಸೂಪರ್ಬ್. ಅಂಡ್ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ? ಇದು 9.5 ಮಾಡ್ತಾವ್ರೆ. ಅಷ್ಟೊಂದು ಬೇಡ ನನ್ಗೆ, ಜಸ್ಟ್ 6,95,000 ಕೊಡಿ. 6,95,000ಗೆ ಸ್ಕೋಡಾ ಸೂಪರ್ಬ್ ಟಾಪ್ ಆಫ್ ದಿ ಲೈನ್ ಅಂಡ್ ಲಕ್ಸುರಿ ಕಾರು. ಬೇರೆ 6 lakhs ಗೆಲ್ಲ ಮಾಡ್ತಾ ಇದಾರೆ. ಏನ್ ಸರ್ ಪ್ರೈಸ್ ಇನ್ನೊಂದ್ಸತಿ ಹೇಳಿ? 6,95,000. 6,95,000ಗೆ ಮಾರ್ಕೆಟ್ ಪ್ರೈಸ್ ಗಿಂತ ಇನ್ನು ಕಮ್ಮಿ ಪ್ರೈಸ್ ಅಲ್ಲೇ ನಮ್ಗೆ ಸಿಗ್ತಾ ಇದೆ. ಸೊ ಹಾಗೆ ಬಂದ್ರೆ ಇನ್ನೊಂದು ಹೋಂಡಾ ಇದೆ. ಇದ್ಯಾವ್ದು ಸರ್? ಇದು ಗ್ಲೋಬಲ್ ಫಿಯೆಸ್ಟಾ, ಫೋರ್ಡ್ ಫಿಯೆಸ್ಟಾ. ಸೊ ಓಕೆ, ಎಕೋಸ್ಪೋರ್ಟ್ ಅಲ್ಲಿ ಚಿಕ್ಕ ಗಾಡಿ ಅಂತ ಹೇಳ್ಬೋದು ನೀವು. ಯಾಕಂದ್ರೆ ಆಲ್ಮೋಸ್ಟ್ ನಿಮ್ಗೆ ಎಕೋಸ್ಪೋರ್ಟ್ ಬಾಡಿ ಬರುತ್ತೆ, ಇಂಟೀರಿಯರ್, ಡೋರ್ ಆಲ್ಮೋಸ್ಟ್ ಎಲ್ಲ ಎಕೋಸ್ಪೋರ್ಟೇ ಬರುತ್ತೆ ನಿಮ್ಗೆ. ಅಂದ್ರೆ ಎಕೋಸ್ಪೋರ್ಟ್ ಸ್ವಲ್ಪ ಹಿಂದೆ ಫ್ಲಾಟ್ ಇದ್ರೆ, ಇದು ಸ್ವಲ್ಪ ಬೂಟ್ ಸ್ಪೇಸ್ ಎಕ್ಸ್ಟೆಂಡೆಡ್ ಇದೆ ಗಾಡಿ ನೋಡಕ್ಕೆ. ಸೇಮ್ ಟು ಸೇಮ್ ಇದೆ. ಇಂಟೀರಿಯರ್ ಅಷ್ಟೇ, ವೈಟ್ ಲೆದರ್ ಸೀಟ್ಸ್. ಅಂಡ್ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ? ಇದು 4,45,000ಗೆ ಕೊಡ್ತೀನಿ. ಡೀಸೆಲ್ ಗಾಡಿ. 4,45,000ಗೆಲ್ಲ ಡೀಸೆಲ್ ಗಾಡಿ ನಿಮ್ಗೆ ಅಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಯಾರು ಕೊಡಲ್ಲ. ಅಂಡ್ ಒಳ್ಳೆ ಪ್ರೀಮಿಯಂ ಗಾಡಿಗಳನ್ನೆಲ್ಲ ಇವ್ರ ಹತ್ರ ಇರೋದೆಲ್ಲ ಪ್ರೀಮಿಯಂ ಗಾಡಿಗಳೇ. ಸೊ ಹಾಗೆ ಬಂದ್ರೆ ನೆಕ್ಸ್ಟ್ ಗಾಡಿಗೆ ಹೋದಾದ್ರೆ ವರ್ನಾ ಇದೆ, ಹೋಂಡಾ. ಇದ್ಯಾವ್ದು ಸರ್ ಇದು? ಹುಂಡೈ ವರ್ನಾ 2014 ಮಾಡಲ್ ಡೀಸೆಲ್ ಗಾಡಿ, SX ಆಪ್ಷನಲ್. ಓಕೆ, ಸೊ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ? ಇದು ಮಾರ್ಕೆಟ್ 675. ನಾನ್ ನೋಡಿರೋದು
675 6.5 ಮಾಡ್ತಾವ್ರೆ. ಹೌದು 6.5 ನಾನು ನೋಡಿದಾಗ 6.5 ಈ ಪ್ರೈಸ್ ಅಲ್ಲಿ ಅಷ್ಟಿಗೆ ಕೊಡಲ್ಲ. ಹೇಳಿ. ನೀವ್ ಆಗ್ಲೇ ಒಂದು ವರ್ಣ ಹೇಳಿದ್ರಿ 4.55 ಸಂಬಟ್ ಹೇಳಿದ್ರಿ. 540 ಕೊಡ್ತೀನಿ. 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. 540ಗೆಲ್ಲ ನಿಮ್ಗೆ ಸಿಂಗಲ್ ಓನರ್ ಗಾಡಿ. ಅಂಡ್ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಸೂಪರ್ ಆಗಿದೆ. ಯಾಕಂದ್ರೆ ಒಳ್ಳೆ ಏನಂತಾರೆ ಸರ್ವಿಸ್ ಮೇಂಟೈನ್ ಮಾಡಿದ್ದಾರೆ ಇವ್ರ ಗಾಡಿಗಳ್ದೆಲ್ಲಾನು. ಯಾವ್ದೇ ತರ ಸುಮ್ನೆ ತಗೊಂಬಂದ್ಬಿಟ್ಟು ತೋರ್ಕೊಳಕ್ಕಾಗಿ ಸುಮ್ನೆ ಕಾರ್ನ ಯಾವ್ದೋ ತಂದು ತೋರ್ಸಿಲ್ಲ ಇವರು. ಒಳ್ಳೆ ಸರ್ವಿಸ್ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಇವರು ಇಲ್ಲಿ ಗಾಡಿ ತಂದಾಗ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಸರ್ವಿಸ್ ಮಾಡಿ ಚೆಕ್ ಮಾಡಿದ್ದಾರೆ. ಅಂಡ್ ಅದಾದ್ಮೇಲೆ ಗಾಡಿ ಕಂಡೀಷನ್ ನ ಏನು ವ್ಯಾಕ್ಸಿಂಗ್ ಪಾಲಿಶಿಂಗ್ ಎಲ್ಲ ಮಾಡ್ಬಿಟ್ಟು ನಿಮ್ಗೆ ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡಕ್ಕೆ ಅಂತಾನೆ ಫುಲ್ ರೆಡಿ ಮಾಡಿ ನಿಲ್ಸಿದ್ದಾರೆ ಗಾಡಿನ. ವಿತ್ 3 years ವ್ಯಾರಂಟಿ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಇವ್ರ ಹತ್ರ ಇರೋ ಕಾರ್ಸ್ ನೋಡಿದ್ರಲ್ಲ ವೀಕ್ಷಕರೇ. ಒಳ್ಳೊಳ್ಳೆ ಗಾಡಿಗಳು ಮತ್ತೆ ಒಳ್ಳೆ ಮಿಂಟ್ ಕಂಡೀಷನ್ ಇರೋ ಗ್ಯಾರಂಟಿ ವಿತ್ 3 years ವ್ಯಾರಂಟಿ ಕೊಡ್ತಾ ಇದ್ದಾರೆ ಗಾಡಿ ಮೇಲೆ. ಪ್ರತಿಯೊಂದು ಗಾಡಿ ನೀವು ಯಾವ್ದೇ ತಗೊಂಡ್ರು ಗಾಡಿನ ರಬ್ಬಿಂಗ್ ಮಾಡಿ ಪಾಲಿಶ್ ಮಾಡಿ ಒಳ್ಳೆ ಡೀಟೇಲ್ ಮಾಡ್ಬಿಟ್ಟೆ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಗಾಡಿನ. ಒಂದ್ ಸರ್ವಿಸ್ ಫ್ರೀ ಆಗಿ ಕೊಡ್ತಾರೆ ಪ್ಲಸ್ 3 years ವ್ಯಾರಂಟಿ. ಅಂಡ್ ಪಾಕೆಟ್ ಫ್ರೆಂಡ್ಲಿ. ನಿಮ್ಗೆ ಯಾವ್ದೇ ಒಂದು ಕಾರ್ ಇಲ್ಲಿ ನೋಡಿದ್ರು ಪ್ರತಿಯೊಂದು ಕಾರು ನಿಮ್ಗೆ ಬಡ್ಜೆಟ್ ಅಲ್ಲಿ ಇದೆ. ಅಂಡ್ ನೀವು ಅದೇ ಕಾರ್ ಪ್ರೈಸ್ ನ ನೀವು ಬೇರೆ ಕಡೆ ಡೌನ್ ಪೇಮೆಂಟ್ ಮಾಡಕ್ ಹೋಗ್ಬೇಕು. ಅದೇ ಪ್ರೈಸ್ ಅಲ್ಲಿ ನೀವು ಒಂದು ಕಾರ್ ನ ತಗೊಬಹುದು ಇಲ್ಲಿ ಅಂತ ಹೇಳ್ತೀನಿ. ಇಲ್ಲಿವರೆಗೂ ನೋಡಿದ್ಕೆ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ. ಯಾರ್ಯಾರು ನೋಡಿದಾರ ಕಮೆಂಟ್ ಮಾಡಿ. ಯಾರ್ಯಾರು ಇಲ್ಲಿ ಬಂದು ಕಾರ್ ತಗೊಂಡು ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಹೇಳ್ತೀನಿ. ಸೊ ಎಲ್ಲರಿಗೂ ಒಂದು ಐಡಿಯಾ ಬಂದಿರುತ್ತೆ ಎಲ್ಲಿ ಕಾರ್ ತಗೊಬೇಕು ಅಂತ. IND ಕಾರ್ಸ್ ಬಂದ್ರೆ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಕಾರ್ನ ಸಿಗುತ್ತೆ ವಿತ್ 3 years ವ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.